ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳ ದಂತ ಆರೋಗ್ಯ ಹಾಗೇನೆ ಹಲ್ಲಿನ ಹುಳುಕು ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ದಂತ ವೈದ್ಯಕೀಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಸೌಮ್ಯ ಪೈಕೆ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ಸ್ವಾಗತ. ಥ್ಯಾಂಕ್ ಯು. ವೀಕ್ಷಕರೇ, ಈ ಮಕ್ಕಳ ಮೊದಲ ಹಲ್ಲು ಅನ್ನೋದು ಅದೊಂದು ರೋಮಾಂಚನಕಾರಿ ಮೈಲುಗಲ್ಲಾಗಿರುತ್ತೆ. ಆದರೆ ಅದೇ ಹಲ್ಲಿನಲ್ಲಿ ಹುಳುಕು ಕಾಣಿಸಿಕೊಂಡ್ರೆ ಅದು ತಾಯಂದರಿಗೆ ಒಂದು ಸಮಸ್ಯೆಯಾಗಿ ಕಾಡುತ್ತೆ. ಹಾಗಿದ್ರೆ ಈ ಒಂದು ಸಮಸ್ಯೆಗಳೇನು, ಹಲ್ಲಿನ ಹುಳುಕು ಯಾಕೆ ಬರುತ್ತೆ, ಎಲ್ಲ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಡಾಕ್ಟರ್, ಮೊದಲಾಗಿ ಹಲ್ಲಿನ ಆರೋಗ್ಯ, ಮಕ್ಕಳ ಹಲ್ಲಿನ ಆರೋಗ್ಯ ಜೋಪಾನ ಮಾಡೋದು ಯಾಕೆ ಅಂತ. ಓಕೆ, ಇದು ಸಣ್ಣ ವಯಸ್ಸಿಂದಲೇ ಮಕ್ಕಳ ಹಲ್ಲು ಬಹಳ ಮುಖ್ಯ. ಇದಕ್ಕೆ ಸುಮಾರು ಹಲವಾರು ಪಾಯಿಂಟ್ಸ್ ಇದೆ. ಅಂದರೆ ಮೊದಲನೇದಾಗಿ ಮಕ್ಕಳಿಗೆ ಸರಿಯಾದ ಆಹಾರ ಮತ್ತು ಪೋಷಣೆ ಸೇರಲು ಹಲ್ಲು ಬಹಳ ಮುಖ್ಯ. ಸುಮಾರು ಮಕ್ಕಳು ಅವರಿಗೆ ಡೆಂಟಲ್ ಕೇರೀಸ್ ಅಂದರೆ ಹಲ್ಲಿನ ಹುಳುಕಾಗಿ ಅವರಿಗೆ ಸರಿಯಾದ ನ್ಯೂಟ್ರಿಷನ್ ಸಿಗದೆ ಡೆಫಿಷಿಯನ್ಸೀಸಲ್ಲಿ ಅವರು ಬಹಳಷ್ಟು ಬೇರೆ ಹೆಲ್ತ್ ಪ್ರಾಬ್ಲಮ್ಸನ್ನು ಫೇಸ್ ಮಾಡುತ್ತಾರೆ. ಸೊ ಇದು ಮೊದಲನೆಯ ಪಾಯಿಂಟ್, ಯಾಕೆ ಹಲ್ಲು ಮುಖ್ಯ ಅಂತ. ಮಕ್ಕಳ ಸರಿಯಾದ ಬೆಳವಣಿಗೆಗೆ, ಅವರ ಪೋಷಣೆಗೆ, ಸೊ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಸಣ್ಣ ವಯಸ್ಸಿಂದಲೇ ಬಹಳ ಮುಖ್ಯ. ಇದಕ್ಕೆ ಹಲ್ಲಿನ ನಾವು ಜಾಗ್ರತೆ ಮಾಡೋದು ತುಂಬ ಇಂಪಾರ್ಟೆಂಟ್. ಎರಡನೇದು ಏನಂದರೆ, ಮಕ್ಕಳು ಬೆಳೆಯುವ ಟೈಮಲ್ಲಿ ಸ್ಪೀಚ್ ಡೆವಲಪ್ಮೆಂಟ್ ಅಂತ ಒಂದು ಡೆವಲಪ್ಮೆಂಟ್ ಆಗುತ್ತೆ. ಅಂದರೆ ಅವರು ಸ್ಪಷ್ಟವಾಗಿ ಮಾತನಾಡಲು ಕಲಿಯುವ ಟೈಮ್. ಆ ಟೈಮಲ್ಲಿ ಕೂಡ ಹಲ್ಲಿನ ಹೆಲ್ತ್ ಸರಿಯಾಗಿದ್ದರೆ ಮಾತ್ರ ಅವರಿಗೆ ಸರಿಯಾದ ವರ್ಡ್ಸ್ ಪ್ರನೌನ್ಸ್ ಮಾಡೋದು, ಅದು ಹೇಗೆ ಡೆವಲಪ್ಮೆಂಟ್ ಆಗೋದು ಅಂತ ಅದು ಸರಿಯಾದ ರೀತಿಯಲ್ಲಿ ಆಗಬಹುದು. ಮತ್ತು ಇನ್ನೊಂದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ, ಇದು ಅವರ ಮಾನಸಿಕ ಡೆವಲಪ್ಮೆಂಟಿಗೆ ಕೂಡ ತುಂಬ ಇಂಪಾರ್ಟೆಂಟ್. ನಾವು ಹಲ್ಲು ಅಂತ ಅದಕ್ಕೆ ನಿಗ್ಲೆಕ್ಟ್ ಮಾಡಿದರೆ ಸಣ್ಣ ವಯಸ್ಸಲ್ಲಿನೇ ಅವರಿಗೆ ಮೆಂಟಲ್ ಡೆವಲಪ್ಮೆಂಟಿಗೆ ಕೂಡ ಇದು ತುಂಬ ಇಂಪಾರ್ಟೆಂಟ್. ಓಕೆ, ಹಾಗಿದ್ರೆ ಆ ಮೆಂಟಲ್ ಡೆವಲಪ್ಮೆಂಟ್ ಅಂತ ಹೇಳಿದರೆ ಹಲ್ಲಿಗೆ ಮತ್ತು ಈ ಮೆಂಟಲ್ ಡೆವಲಪ್ಮೆಂಟಿಗೆ ಏನು ಸಂಬಂಧ ಅಂತ? ಎಸ್, ಅದು ಅವರಿಗೆ ಸೈಕಲಾಜಿಕಲಿ ಇವಾಗ ಶಾಲೆಗೆ ಹೋದರೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಮಗುವಿನ ಮುಂದಿನ ಹಲ್ಲು ಮಿಸ್ಸಿಂಗ್ ಅಥವಾ ಅದಕ್ಕೆ ಹುಳುಕಾಗಿರೋ ಸಂದರ್ಭದಲ್ಲಿ ಬೇರೆ ಮಕ್ಕಳು ಅವರಿಗೆ ಒಂದು ಟೀಸ್ ಮಾಡೋದು, ಅವರಿಗೆ ಅದು ಅವರ ಮಾನಸಿಕ ಡೆವಲಪ್ಮೆಂಟಿಗೆ ಕೂಡ ಸುಮಾರು ಸಲ ಅದು ಅಫೆಕ್ಟ್ ಆಗುತ್ತೆ. ಓಕೆ, ಹಾಗಿದ್ರೆ ಈ ಹಲ್ಲಿನಲ್ಲಿ ಹುಳುಕು ಬರಲಿಕ್ಕೆ ಕಾರಣ ಏನು ಅಂತ? ಇದಕ್ಕೆ 3 ಇಂಪಾರ್ಟೆಂಟ್ ಕಾರಣ ಅಂತ ನಾವು ಹೇಳ್ಬೋದು. ಮೊದಲನೇದಾಗಿ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು. ಎರಡನೇದು, ಆ ಬ್ಯಾಕ್ಟೀರಿಯಾ ನಾವು ತಿನ್ನುವ ಊಟ ಪದಾರ್ಥದ ಮೇಲೆ ಅದರ ಆ್ಯಕ್ಷನ್ ಆಗಿ ಈ ಬಾಯಿಯಲ್ಲಿ ಹುಳ್ಕಂ ಅನ್ನೋದು ಆರಂಭವಾಗುತ್ತೆ. ಸೊ ಹಲ್ಲಿನ ಓರಲ್ ಹೈಜೀನ್ ಅಂದರೆ ನಾವು ಹೇಗೆ ಕಾಪಾಡುತ್ತೇವೆ, ಬ್ರಷ್ ಹೇಗೆ ಮಾಡುತ್ತೇವೆ, ಊಟ ಆದಮೇಲೆ ಬಾಯಿ ಮುಕ್ಕಳಿಸಿ ಹಲ್ಲಿನ ಕೇರ್ ತಗೋತೇವೆ, ಇದರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಈ ಹಲ್ಲಿನ ಹುಳುಕು ಹಾಗೆಯೇ ಹಲ್ಲಿನ ಕುಳಿ ಅದು ಬೇರೆ ಬೇರೆಯಾ ಹಾಗೆ ಒಂದೇ ಹೇಗೆ ಅಂತ? ಹಲ್ಲಿನ ಹುಳುಕು, ಕುಳಿ ಅದು ಇಂಟರ್ಚೇಂಜಬಲ್ ಟರ್ಮ್ಸ್. ನಾವು ಸೈಂಟಿಫಿಕ್ ಟರ್ಮ್ಸಲ್ಲಿ ಡೆಂಟಲ್ ಕೇರೀಸ್ ಅಂತ ಹೇಳುತ್ತೇವೆ. ಇನ್ನು ಮಕ್ಕಳಲ್ಲಿ ಹಲ್ಲಿನ ಕುಳಿ ಸಮಸ್ಯೆ ಬಂದರೆ ಆಗ ಏನು ಮಾಡಬೇಕಾಗತ್ತೆ? ಆವಾಗ ಪೋಷಕರು ಫಸ್ಟ್ ಇಮಿಡಿಯೇಟ್ ಆಗಿ ದಂತ ವೈದ್ಯರ ಹತ್ರ ಕ್ಲಿನಿಕ್ ಅಥವಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅದರ ಟ್ರೀಟ್ಮೆಂಟನ್ನು ಮಾಡಬೇಕಾಗುತ್ತೆ. ಈ ಸಮಸ್ಯೆ ಬರಲಿಕ್ಕೆ ಯಾಕೆ ಹೆಚ್ಚಾಗಿ ಬರುತ್ತೆ ಅಂತ? ಇದು ಮೇಯ್ನ್ ಆಗಿ ಮಕ್ಕಳು ತಿನ್ನುವ ಸಿಹಿ ಪದಾರ್ಥ ಅಥವಾ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು. ಸೊ ಇವೆಲ್ಲ ಹಲ್ಲಿನ ಮೇಲೆ ಉಳ್ಕೊಂಡು ಆ ಬ್ಯಾಕ್ಟೀರಿಯಾ ಆ್ಯಕ್ಷನಿಂದ ಶುರುವಾಗುತ್ತೆ. ಆದರೆ ಕೆಲವೊಂದು ಮಕ್ಕಳು ರಾತ್ರಿ ಬ್ರಷ್ ಮಾಡ್ತಾರೆ, ಬ್ರಷ್ ಮಾಡಿದ ಮೇಲೆ ಕೂಡ ಹಾಲು ಕುಡಿಯುವಂಥ ಅಭ್ಯಾಸ ಇರುತ್ತೆ ಕೆಲವರಿಗೆ. ಈ ಹಾಲು ಕುಡಿಯೋದ್ರಿಂದ ಏನಾದರೂ ಸಮಸ್ಯೆ ಬರುತ್ತಾ ಹೇಗೆ? ಹಾಲು ಕುಡಿಯುವುದು ಅಂದರೆ ಅದು ಬಹಳ ಇಂಪಾರ್ಟೆಂಟ್ ಮಕ್ಕಳ ಜೀವನದಲ್ಲಿ. ಬಟ್ ರಾತ್ರಿ ಹೊತ್ತು ಹಾಲು ಕುಡಿದು ಅದು ತಕ್ಷಣ ಮಲಗೋದ್ರಿಂದ ಹಲ್ಲಿಗೆ ಪ್ರಾಬ್ಲಮ್ ಆಗ್ಬೋದು. ಬಿಕಾಸ್ ಹಾಲಿನಲ್ಲಿ ಕೂಡ ಸಕ್ಕರೆಗಳಿರುತ್ತವೆ. ಸೊ ಆ ಸಕ್ಕರೆಯು ಹಲ್ಲು ಅಥವಾ ಚಿಕ್ಕ ಮಗುವಿನ ಗಮ್ ಪ್ಯಾಡ್ಸ್ ಮೇಲೆ ಅದು ಉಳ್ಕೊಂಡು
ಅದರಿಂದ ಕೂಡ ಹುಳುಕು ಬರ್ಬೋದು. ಸೊ ಇದಕ್ಕೆ ನಾವು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಂದರೆ, ಸಣ್ಣ ಮಗು ಕೂಡ ಎದೆ ಹಾಲು ಅಥವಾ ಬಾಟಲ್ ಹಾಲು ಕುಡಿದ ಮೇಲೆ ಅವರ ಗಮ್ ಪ್ಯಾಡ್ಸ್ ಅಂದರೆ ವಸಡು ಅಥವಾ ಹಲ್ಲು ಬಂದ ಮೇಲೆ ಹಲ್ಲನ್ನು ನಾವು ಕ್ಲೀನ್ ಮಾಡಿ ಮತ್ತೆ ಮಲಗಿಸಬೇಕು. ಡೈರೆಕ್ಟಾಗಿ ಹಾಲನ್ನು ಕುಡಿದು ಆ ಮಗು ಮಲಗಬಾರದು. ಮತ್ತು ಸಣ್ಣ ಮಕ್ಕಳಲ್ಲಿ ಕೂಡ ಇದು ಅಭ್ಯಾಸ ಮಾಡಬೇಕು. ಅಂದರೆ ನೈಟ್ ಟೈಮ್ ಬ್ರಷಿಂಗ್ ಅಂತೇವೆ, 2 ಸಲ ಬೆಳಗ್ಗೆ ಹಾಗೆ ರಾತ್ರಿ ಹೊತ್ತು ಬ್ರಷಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ಬ್ರಷ್ ಮಾಡೋದು ಯಾವ ವಯಸ್ಸಿನಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ? ಓಕೆ, ಹಲ್ಲಿನ ಬ್ರಷಿಂಗ್ ಮೊದಲನೇ ಹಲ್ಲು ಬಂದಾಗ್ಲಿಂದ ಶುರು ಮಾಡಬೇಕು. ಸೊ ಈ ಸಣ್ಣ ಮಕ್ಕಳಲ್ಲಿ ಕೂಡ ಅವರಿಗೆ ಸ್ಪೆಷಲ್ ಬ್ರಷಸ್ ಸಿಗುತ್ತವೆ, ಫಿಂಗರ್ ಬ್ರಷಸ್ ಅಂತ. ಅಂದರೆ ಪೋಷಕರು ಅದು ಬೆರಳಿನ ಮೇಲೆ ಇಟ್ಟು ಆ ಸಿಂಗಲ್ ಹಲ್ಲನ್ನು ಕೂಡ ಬ್ರಷ್ ಮಾಡಬಹುದು. ಹಾಗೆ ಒಂದು 3-4 ಹಲ್ಲಿಗೂ ಬ್ರಷ್ ಮಾಡ್ಬೋದು. ಮತ್ತು ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಮಕ್ಕಳ ಸ್ಪೆಷಲ್ ಬ್ರಷ್ ಸಿಗುತ್ತೆ. ಅಂದರೆ ಅದರದ್ದು ಹೆಡ್ ಅಂತೇವೆ, ಅದರದ್ದು ತಲೆ ಪಾರ್ಟ್ ಸಣ್ಣವಾಗಿರುತ್ತದೆ, ಮಕ್ಕಳ ಬಾಯಲ್ಲಿ ಈಸಿಯಾಗಿ ಬ್ರಷ್ ಮಾಡಬಹುದು. ಮತ್ತು ಬಹಳ ಚಿಕ್ಕ ಮಕ್ಕಳಲ್ಲಿ ಅವರಿಗೆ ಕೂಡ ಒಂದು ಕ್ಲೀನ್ ಗಾಜ್ ಅಥವಾ ಕ್ಲಾತ್ ಪೀಸಿಂದ ಬಾಯನ್ನು ಒರೆಸಬೇಕು. ಓಕೆ, ಹಾಗಿದ್ರೆ ಬ್ರಷ್ ಮಾಡುವಂತಹ ವಿಧಾನದ್ದು ಕೆಲವೊಂದು ತಾಯಂದ್ರಿಗೆ ಯಾವ ರೀತಿ ಬ್ರಷ್ ಮಾಡಿಸ್ಬೇಕು ಅನ್ನೋದು ಗೊತ್ತಿರಲ್ಲ. ಯಾವ ರೀತಿ ಮಾಡಿದರೆ ಒಳ್ಳೆಯದು ಅಂತ? ಇದಕ್ಕೆ ನಾವು ಸೈಂಟಿಫಿಕ್ಲಿ 2 ಟೆಕ್ನಿಕ್ಸ್ ಇದೆ. ಸೊ ಮೊದಲನೇದು ಪ್ರೀ ಸ್ಕೂಲ್ ಮಕ್ಕಳಲ್ಲಿ, ಅಂದರೆ 5 ವರ್ಷಕ್ಕಿಂತ ಕಮ್ಮಿ ಇರುವ ಮಕ್ಕಳಲ್ಲಿ ನಾವು ಫೋನ್ಸ್ ಟೆಕ್ನಿಕ್ ಅಂತ ಹೇಳ್ತೇವೆ. ಆ ಮಕ್ಕಳಲ್ಲಿ ಕಷ್ಟವಾದ ಟೆಕ್ನಿಕ್, ಅವರಿಗೆ ಕೈಯಲ್ಲಿ ಗ್ರಿಪ್ ಮತ್ತು ಆ ಡೆಕ್ಸ್ಟ್ರಿಟಿ ಬರೋದಿಲ್ಲ. ಸೊ ಇದು ಒಂದು ಸುಲಭವಾದ ವಿಧಾನ. ಸ್ಟಾರ್ಟಿಂಗಲ್ಲಿ ತಾಯಂದಿರು ಹೇಳಿಕೊಡಬಹುದು ಮತ್ತು ಮಕ್ಕಳು ಕೂಡ ಬ್ರಷ್ ಮಾಡಬಹುದು. ಈ ಫೋನ್ಸ್ ಟೆಕ್ನಿಕ್ ಅಂದರೆ ಬ್ರಷನ್ನು ಹಿಡಿದು ಪುಟ್ಟ ಪುಟ್ಟ ಸರ್ಕಲಲ್ಲಿ ಎಲ್ಲ ಹಲ್ಲನ್ನು ಟಚ್ ಮಾಡಿ ಬ್ರಷ್ ಮಾಡಬೇಕು. ಹಿಂದಿನ ಹಲ್ಲು ಕೂಡ ಹಲ್ಲಿನ ಎಲ್ಲ ಸರ್ಫೇಸಿಗೆ ಬ್ರಷ್ ತಲುಪಬೇಕು. ಮತ್ತು ಕೆಲವು ಮಕ್ಕಳು ದೊಡ್ಡವರಾದ ಮೇಲೆ ಅವರಲ್ಲಿ ಮಾಡಿಫೈಡ್ ಬಾಸ್ ಟೆಕ್ನಿಕ್, ಅಂದರೆ 45 ಡಿಗ್ರಿ ಆ್ಯಂಗಲಲ್ಲಿ ಬ್ರಷನ್ನು ಹಿಡಿದು ಸರ್ಕಲ್ ಜೊತೆ ಅದು ಸ್ವೀಪಿಂಗ್ ಮೇಲೆ ಕೆಳಗಡೆ ಮಾಡಿ ಎಲ್ಲ ಹಲ್ಲನ್ನು ತಲುಪಿ ಬ್ರಷ್ ಮಾಡಬೇಕು. ಓಕೆ, ಈ ಹಲ್ಲಿನ ಕುಳಿ ಬರುತ್ತೆ, ಇದರ ಆರಂಭಿಕ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ? ಓಕೆ, ಇದು ಹೇಗೆ ಅಂದರೆ ಫಸ್ಟ್ ನೋಡುವ ಸೈನ್, ಇದಕ್ಕೆ ಒಂದು ಹೆಸರಿದೆ, ವೈಟ್ ಸ್ಪಾಟ್ ಲೀಷನ್ ಅಂತ. ಇದು ಕಂಡು ಹಿಡಿದ್ರೆ ಬಹಳ ಸುಲಭವಾದ ಟ್ರೀಟ್ಮೆಂಟ್ ಮಾಡಬಹುದು. ಪೇರೆಂಟ್ಸ್ ಇದನ್ನು ನೋಟಿಸ್ ಮಾಡಬೇಕು ಮಕ್ಕಳ ಬಾಯಲ್ಲಿ. ವೈಟ್ ಸ್ಪಾಟ್ ಲೀಷನ್ ಅಂದರೆ ಹಲ್ಲಿನ ಮೇಲೆ ಚಿಕ್ಕ ಚಿಕ್ಕ ವೈಟ್ ಕಲರ್ ಇದ್ದ ಲೀಷನ್ಸ್. ಸೊ ಈ ಬಿಳಿಯ ಲೈನ್ ಅಥವಾ ಚುಕ್ಕೆಗಳನ್ನು ನೋಡಿದರೆ ತಕ್ಷಣ ಡೆಂಟಿಸ್ಟ್ ಹತ್ರ ಕರೆದುಕೊಂಡು ಹೋಗಬೇಕು. ಯಾಕಂದರೆ ಈ ಸ್ಟೇಜಲ್ಲಿ ಹಲ್ಲಿನ ಹುಳುಕು ರಿವರ್ಸಿಬಲ್ ಸ್ಟೇಜಲ್ಲಿ ಇದೆ. ಇದು ಒಂದೇ ಸ್ಟೇಜ್ ರಿವರ್ಸಿಬಲ್ ಇರೋದು, ಅಂದರೆ ನಾವು ಬಹಳ ಸುಲಭವಾಗಿ ಅದನ್ನು ಸರಿಪಡಿಸಬಹುದು. ಈಗ ಹಾಲಿನ ಹಲ್ಲಲ್ಲಿ ಹುಳುಕು ಬಂದರೆ ಅದು ಬಿದ್ದೋಗುತ್ತೆ ಅಂತ ಹೇಳ್ತಾರೆ ಕೆಲವೊಂದು. ಈ ಬಿದ್ದೋದ ನಂತರ ಕೂಡ ಅಲ್ಲಿ ಒಳ್ಳೆಯ ಹಲ್ಲು ಬರುತ್ತಾ ಹೇಗೆ ಅಂತ? ಮೊದಲನೇದಾಗಿ ಈ ಪ್ರಶ್ನೆಗೆ ಹಲ್ಲು ಶಾಶ್ವತ ಹಲ್ಲಿಗೆ ಒಂದು ಜಾಗ ಮಾಡಿಕೊಡುತ್ತದೆ. ಸೊ ಅದು ಆ ಪರ್ಟಿಕ್ಯುಲರ್ ಏಜ್ಗಿಂತ ಮುಂಚೆ ಅದು ಬಿದ್ದರೆ ಅಥವಾ ನಾವು ತೆಗೆಯುವ ಪರಿಸ್ಥಿತಿ ಬಂದರೆ ನೆಕ್ಸ್ಟ್ ಶಾಶ್ವತ ಹಲ್ಲು ಆ ಸೇಮ್ ಜಾಗದಲ್ಲಿ ಬರೋದಿಲ್ಲ. ಇದು ಹಲ್ಲಿನ ಒಂದು ಮಹತ್ವ. ಇನ್ನೊಂದು ಏನೆಂದರೆ ಈ ಹಲ್ಲಿನ ಇನ್ಫೆಕ್ಷನ್ ಕೂಡ ಶಾಶ್ವತ ಹಲ್ಲಿಗೆ ಅಲ್ಲಿ ಸ್ಪ್ರೆಡ್ ಆಗಬಹುದು. ಕೆಲವು ಸೈನ್ಸ್ ಶಾಶ್ವತ ಹಲ್ಲುಗಳಲ್ಲಿ ಕೂಡ ಅದು ತೋರಿಸಬಹುದು. ಹಾಗಿದ್ರೆ ಈ ಹಲ್ಲಿನ ಮಹತ್ವ ಏನು ಅಂತ? ಇದರ ಮೇನ್ ಇಂಪಾರ್ಟೆನ್ಸ್ ಸಣ್ಣ ಮಕ್ಕಳಲ್ಲಿ ತಿನ್ನುವುದಕ್ಕೆ, ಅವರಿಗೆ ಮಾಡಬಹುದು. ಮತ್ತು ಅದರ ಮೇನ್ ಒಂದು ಇಂಪಾರ್ಟೆನ್ಸ್ ಶಾಶ್ವತ ಹಲ್ಲಿಗೆ ಅದು ಜಾಗವನ್ನು ಉಳಿಸುತ್ತದೆ. ಆ ಸೇಮ್ ಜಾಗದಲ್ಲಿ ನೆಕ್ಸ್ಟ್ ಶಾಶ್ವತ ಹಲ್ಲು ಬರಬೇಕಿದ್ರೆ ಈ ಹಲ್ಲು ಅದರ ಏಜ್ ತನಕ ಅಲ್ಲೇ ಅದು ಹೆಲ್ದಿಯಾಗಿ ಅದು ಇರಬೇಕಾಗತ್ತೆ. ಈಗ ಹುಳುಕು ಬರುತ್ತೆ, ಹುಳುಕನ್ನು ತಡೆಯುವಂತಹ ಕ್ರಮಗಳು ಏನೇನು ಅಂತ, ಏನೇನು ಮಾಡ್ಬೋದು ಮನೆಯಲ್ಲಿ? ಓಕೆ, ಇದು ಮನೆಯಲ್ಲಿ ಮಾಡುವುದಂಥ ಕ್ರಮಗಳು.
ಸೊ ಮೊದಲನೇದಾಗಿ ಪೋಷಕರು ಹೆಲ್ದಿ ಆಹಾರ, ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೆಯದಿರುವಂಥ ಆಹಾರ ಕೊಡಬೇಕು. ಮೇಯ್ನಾಗಿ ಈ ಸ್ವೀಟ್ಸ್ ಮತ್ತು ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್, ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ಮತ್ತು ಎರಡನೇದು ಹಲ್ಲು ಅಥವಾ ಈವನ್ ಶಾಶ್ವತ ಹಲ್ಲನ್ನು ಬೆಳಗ್ಗೆ ಮತ್ತು ರಾತ್ರಿ ಹೊತ್ತು 2 ನಿಮಿಷಕ್ಕೆ ಬ್ರಷ್ ಮಾಡಬೇಕು. ಊಟದ ಸಮಯದ ನಂತರ ಬಾಯನ್ನು ಮುಕ್ಕಳಿಸಬೇಕು. ಓಕೆ, ಈ ಮಕ್ಕಳನ್ನು ಮೊದಲ ಬಾರಿಗೆ ಯಾವ ಸಮಯದಲ್ಲಿ ದಂತವೈದ್ಯರ ಹತ್ರ ಕರ್ಕೊಂಡು ಹೋಗಬೇಕು ಅಂತ? ಮೊದಲನೆಯ ಹಲ್ಲು ಬಾಯಲ್ಲಿ ಬಂದ ಮೇಲೆ ಅಥವಾ 1 ವರ್ಷದ ಮುಂಚೆಯೇ ಮಕ್ಕಳನ್ನು ಡೆಂಟಿಸ್ಟ್ ಹತ್ರ ಕರೆದುಕೊಂಡು ಬರಬೇಕು. ಇದರ ಮಹತ್ವವೂ ಇದೆ. ಆ ಏಜಿಗೆ ತಕ್ಕಂತೆ ನಾವು ಮಾರ್ಗದರ್ಶನ ಕೊಡಬಹುದು. ಓರಲ್ ಹೈಜೀನ್ ಬಗ್ಗೆ ಮತ್ತು ಡಯಟ್ ಕೌನ್ಸಿಲಿಂಗ್ ಅಂತ ಮಾಡ್ತೇವೆ, ಅದು ಪೋಷಕರಿಗೆ. ಸೊ ಆ ಸ್ಟೇಜನ್ನು ನಾವು ನೋಡಿ ಅದಕ್ಕೆ ತಕ್ಕಂತೆ ಹೇಳಲು ಆ ಏಜಿನಲ್ಲೇ ಮಕ್ಕಳು ಬರಬೇಕು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು ಸಣ್ಣ ವಯಸ್ಸಿನಿಂದಲೇ ಮಗುವಿಗೆ ಈ ಡೆಂಟಲ್ ಕ್ಲಿನಿಕ್ ವಾತಾವರಣವನ್ನು ಮತ್ತು ಡೆಂಟಿಸ್ಟ್ ಹತ್ರ ಅವರು ಹೇಗೆ ಬಂದು ಮಾತನಾಡಲು, ಅವರಿಗೆ ಒಂದು ಆರಾಮಾಗಿ ಕ್ಲಿನಿಕ್ಕಿಗೆ ಬರಲು ಇದು ಸಾಧ್ಯತೆ ಆಗುತ್ತದೆ ಅವರು ಚಿಕ್ಕ ವಯಸ್ಸಿಂದಲೇ ಶುರು ಮಾಡಿದರೆ. ಇಲ್ಲ ಅಂದರೆ ಅವರಿಗೆ ನೋವು ಬಂದಾಗ ಬಹಳ ಭಯ ಮತ್ತು ನೋವಿನಿಂದ ಅವರಿಗೆ ಹೆದರಿಕೆ ಎಲ್ಲ ಶುರುವಾಗುತ್ತೆ. ಆದರೆ ಇದು ಒಂದು ಅಭ್ಯಾಸ ಮಾಡಿದರೆ, ರೂಢಿ ಮಾಡಿದರೆ, ಎವ್ರಿ ಇಯರ್ ಅಥವಾ ಎವ್ರಿ 6 ಮಂತ್ಸ್ ಅವರಿಗೆ ಕರೆದುಕೊಂಡು ಬಂದರೆ ಅವರಿಗೂ ಕೂಡ ಸುಲಭವಾಗಿ ಅವರಿಗೆ ಸೇಫ್ ಎನ್ವೈರನ್ಮೆಂಟ್ ಸಿಗುತ್ತೆ. ಅಕಸ್ಮಾತ್ ಈ ಮಕ್ಕಳಲ್ಲಿ ಏನಾದರೂ ಭಯ ಎಲ್ಲ ಇದ್ದರೆ ಅವರಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡಬಹುದು? ಸೊ ನಾವು ನಮ್ಮ ಆಸ್ಪತ್ರೆಯಲ್ಲಿ ಸಣ್ಣ ಮಕ್ಕಳಿಗೆ ಬಹಳ ಚೈಲ್ಡ್ ಫ್ರೆಂಡ್ಲಿ ಆಗಿ ಟ್ರೀಟ್ಮೆಂಟನ್ನು ನೀಡುತ್ತೇವೆ. ಬಿಹೇವಿಯರ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಅಂದರೆ ಮಕ್ಕಳಿಗೆ ನಾವು ಮಾಡುವ ವಿಧಾನ, ನಮ್ಮ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಮೊದಲು ತೋರಿಸಿ ಮತ್ತು ಸೆಕೆಂಡ್ ಅಪಾಯಿಂಟ್ಮೆಂಟಲ್ಲಿ ಅವರಿಗೆ ಸುಲಭವಾದ ಕ್ಲೀನಿಂಗ್, ಫಿಲ್ಲಿಂಗ್ ಎಲ್ಲ ಮಾಡಿ ಮತ್ತೆ ಸ್ವಲ್ಪ ಕಠಿಣ ಪ್ರೊಸೀಜರ್ಸ್ಗಳನ್ನು ಆಮೇಲೆ ಮಾಡುತ್ತೇವೆ. ಸೊ ಮೊದಲಿಗೆ ಅವ್ರ ಹತ್ರ ಮಾತಾಡಿ ನಾವು ಸ್ವಲ್ಪ ಕಾನ್ಫಿಡೆನ್ಸ್ ಗೇನ್ ಮಾಡಿ ಅವರಿಗೆ ಎಲ್ಲ ತೋರಿಸಿ ಅವರಿಗೆ ಸ್ವಲ್ಪ ಅದು ಚೈಲ್ಡ್ ಫ್ರೆಂಡ್ಲಿ ವೇಯಲ್ಲಿ ನಾವು ಟ್ರೀಟ್ಮೆಂಟ್ ಮಾಡುತ್ತೇವೆ. ಅದಲ್ಲದೆ ಕೆಲವು ಮಕ್ಕಳಿಗೆ ಈ ಡೆಂಟಲ್ ಫೋಬಿಯಾ ಅಥವಾ ಡೆಂಟಲ್ ಫಿಯರ್ ಅನ್ನೋದು ಇರುತ್ತೆ. ಸೊ ಇದಕ್ಕೂ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಕಾನ್ಷಿಯಸ್ ಸೆಡೇಷನ್ ಅನ್ನೋ ಒಂದು ಸೌಲಭ್ಯ ಅವೈಲಬಲ್ ಇದೆ. ಸೊ ಇದು ನಾವು ನೈಟ್ರಸ್ ಆಕ್ಸೈಡ್ ಮತ್ತು ಆಕ್ಸಿಜನ್ನನ್ನು ಮಗುವಿಗೆ ಕೊಟ್ಟು ಅವರಿಗೆ ಒಂದು ಆರಾಮಾಗಿ ಒಂದು ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟನ್ನು ಕೊಡಬಹುದು. ಇದರಲ್ಲಿ ಅವರ ಭಯವೂ ಕಮ್ಮಿ ಆಗುತ್ತೆ, ಅವರಿಗೆ ರಿಲ್ಯಾಕ್ಸೇಷನ್ ಥರ ಆಗುತ್ತೆ. ಸೊ ಇದು ಕೂಡ ಒಂದು ನಮ್ಮ ಆಸ್ಪತ್ರೆಯಲ್ಲಿ ಅವೈಲಬಲ್ ಇರುವ ಟೆಕ್ನಿಕ್. ಹಲ್ಲನ್ನು ಅಕಸ್ಮಾತ್ ಚಿಕ್ಕ ಮಕ್ಕಳಲ್ಲಿ ಅದು ನೋವು ಇದೆ ಇಲ್ಲ ಹುಳುಕು ಇದೆ ಅಂದರೆ ಆ ಹಲ್ಲನ್ನು ಕಿತ್ತು ತೆಗಿತಾರ ಹೇಗೆ ಅಂತ? ಈ ಹುಳುಕಿನ ಟ್ರೀಟ್ಮೆಂಟ್ಸ್ ಈ ಡಿಗ್ರಿ ಆಫ್ ಕೇರೀಸ್ ಅಂತ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಎಷ್ಟು ಮಟ್ಟಕ್ಕೆ ಆ ಹುಳುಕು ಮಗುವಲ್ಲಿ ಹಲ್ಲಿನಲ್ಲಿ ಹೋಗಿದೆ ಅಂತ. ಸೊ ಮೊದಲನೇದಾಗಿ ಇದು ಸಣ್ಣ ಅಥವಾ ಚಿಕ್ಕ ಪುಟ್ಟ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರುವ ಹುಳುಕಲ್ಲಿ ನಾವು ಫಿಲ್ಲಿಂಗನ್ನು ಮಾಡಬಹುದು. ಅಂದರೆ ಸುಮಾರು ಟೈಪ್ ಆಫ್ ಸಿಮೆಂಟ್ಸ್ ಇದೆ. ಸೊ ಆ ಸಿಮೆಂಟನ್ನು ನಾವು ಹಲ್ಲನ್ನು ಕ್ಲೀನ್ ಮಾಡಿ ಅದರ ಮೇಲೆ ಹಾಕಿ ಆ ಹಲ್ಲನ್ನು ಕಾಪಾಡಬಹುದು. ಸೊ ಅದು ಮೊದಲನೇದು. ಸ್ವಲ್ಪ ಡೀಪ್ ಆಗಿ ಇರುವಂಥ ಹುಳುಕಲ್ಲಿಗೆ ಒಂದು ಔಷಧಿಯನ್ನು ಹಾಕಿ ಮತ್ತೆ ಅದರ ಮೇಲೆ ಸಿಮೆಂಟ್ ಕೂಡ ಹಾಕಬಹುದು. ಮತ್ತೆ ಇನ್ನು ನರ ತನಕ ಹೋಗಿರೋ ಹುಳುಕಿಗೆ ಅದಕ್ಕೆ ಟ್ರೀಟ್ಮೆಂಟ್ ಅಂದರೆ ಪಲ್ಪ್ ಥೆರಪಿ ಅಂತೇವೆ. ಅಂದರೆ ಬೇರೆ ತನಕ ಕ್ಲೀನಿಂಗ್ ಮಾಡಿ ಅದಕ್ಕೆ ಫಿಲ್ ಮಾಡಿ ಹಲ್ಲನ್ನು ಅಲ್ಲಿ ಕಾಪಾಡಿ ರಕ್ಷಣೆ ಮಾಡಿ ಅದರ ಮೇಲೆ ಒಂದು ಸ್ಟೇನ್ಲೆಸ್ ಸ್ಟೀಲ್ ಕ್ಯಾಪನ್ನು ಕೂಡ ಹಾಕಬಹುದು. ಇದು ನೀವು ಹೇಳಿದ್ದು ಹಲ್ಲು ತೆಗೆಯುವುದು ಲಾಸ್ಟ್ ಸ್ಟೇಜಲ್ಲಿ. ಅಂದರೆ ಈ ಟ್ರೀಟ್ಮೆಂಟ್ ಕೂಡ ಸಾಧ್ಯವಿಲ್ಲ ಅಂದರೆ ಹಲ್ಲನ್ನು ತೆಗೆಯಬೇಕಾಗತ್ತೆ. ಓಕೆ, ಅಕಸ್ಮಾತ್ ಮಕ್ಕಳು ಇವಾಗ ಹಲ್ಲುಜ್ಲಿಲ್ಲ ಅಂದರೆ, ಬ್ರಷ್ ಮಾಡಲಿಲ್ಲ ಅಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಹೇಗೆ? ಹೌದು, ನೈಟ್ ಟೈಮ್ ಬ್ರಷಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಇಲ್ಲದೆ ಈ ಊಟ ಎಲ್ಲ ಹಲ್ಲಿನ ಮೇಲೆ ಇರುವ ಪಿಟ್ ಆ್ಯಂಡ್ ಫಿಶರ್ ಅಂತೇವೆ. ಅಂದರೆ ಹಲ್ಲಿನ ಸರ್ಫೇಸ್ ಸ್ಮೂತ್ ಆಗಿಲ್ಲ, ಅದರಲ್ಲಿ ವೇರಿಯೇಷನ್ಸ್ ಇರುತ್ತೆ. ಆ ಜಾಗದಲ್ಲಿ ಊಟ ಬಹಳ ಸುಲಭವಾಗಿ ಅದು ನಿಲ್ಲುತ್ತೆ.
ಅಲ್ಲಿ ಇಡೀ ರಾತ್ರಿ ಅಲ್ಲಿ ನಿಂತು ಮತ್ತೆ ಬ್ಯಾಕ್ಟೀರಿಯಲ್ ಆ್ಯಕ್ಷನ್ನಿಂದ ಹುಳುಕು ಶುರುವಾಗುತ್ತೆ. ಸೊ ಇದು ಒಮ್ಮೆ ಶುರುವಾದರೆ ಅದು ಒಂದು ತೂತಾಗಿ ಮತ್ತೆ ಅದರ ಒಳಗೆ ಇನ್ನೂ ಆಹಾರ ಅದು ಸೇರಿ ಒಂದು ಸೈಕಲ್ ಥರ ಅಲ್ಲಿ ಅದು ಇನ್ನೂ ಜಾಸ್ತಿ ಆಗಿ ಅವರಿಗೆ ನೋವು ಮತ್ತು ಸಂವೇದನೆ, ಅವರಿಗೆ ಇನ್ಫೆಕ್ಷನ್ಗೆ ಕಾರಣವಾಗುತ್ತದೆ. ಈಗ ಹಲ್ಲಿನಲ್ಲಿ ಹುಳುಕು ಬಂದರೆ ಅದು ಸಿವಿಯರ್ ಆಗುವಂಥ ಚಾನ್ಸಸ್ ಇದೆಯಾ ಹೇಗೆ? ಹೌದು, ಡೆಫಿನೆಟ್ಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ಮಾಡದೇ ಇದ್ದರೆ, ಅದು ಯಾವುದೇ ಕಾರಣಕ್ಕೂ ಮಿಸ್ ಆದರೆ ಸುಮಾರು ಸಲ ಅದು ನರಕ್ಕೆ ತಲುಪುವಾಗ ನಾವು ಬೇರೆ ಇದು ಪಲ್ಪ್ ಥೆರಪಿ ಅನ್ನುವ ಟ್ರೀಟ್ಮೆಂಟ್ಗಳನ್ನು ಮಾಡಬೇಕಾಗುತ್ತೆ. ಅದು ಡೆಫಿನೆಟ್ ಆಗಿ ಪ್ರೋಗ್ರೆಸ್ ಆಗುತ್ತೆ. ಓಕೆ, ಈ ಹಲ್ಲಿನಲ್ಲಿ ಹುಳುಕು ಕುಳಿಬಿಟ್ಟು ಬೇರೆ ಏನಾದರೂ ಸಮಸ್ಯೆ ಕಾಡುವಂಥ ಚಾನ್ಸಸ್ ಇರುತ್ತಾ ಹೇಗೆ ಅಂತ? ಹಾಂ, ಬೇರೆ ಇದು ಮೋಸ್ಟ್ ಕಾಮನ್ ಸಮಸ್ಯೆ ಹಲ್ಲಿನ ಹುಳುಕು. ಬೇರೆ ಕಾಂಪ್ಲಿಕೇಶನ್ಸ್ ಕೂಡ ಇದೆ. ಇದರಲ್ಲಿಯೇ ಬೇರೆದೇನೆಂದರೆ ಇನ್ಫೆಕ್ಷನ್ ಜಾಸ್ತಿ ಸ್ಪ್ರೆಡ್ ಆಗಿ ಸ್ಪೇಸ್ ಇನ್ಫೆಕ್ಷನ್ ಅಂತೇವೆ. ಅಂದರೆ ಆ ಇಡೀ ಜಾಗದ ಇನ್ಫೆಕ್ಷನ್ ಆಗಿ ಮತ್ತು ಇದು ಜೀವಕ್ಕೂ ಕೂಡ ಅಪಾಯವಾಗುವ ಸಂದರ್ಭ ಬರುವ ಚಾನ್ಸ್ ಕೂಡ ಉಂಟು. ಇನ್ನೊಂದೇನೆಂದರೆ ಮಕ್ಕಳಲ್ಲಿ ಮೋಸ್ಟ್ ಕಾಮನ್ ಆಗಿ ಇರೋದು ಓರಲ್ ಹ್ಯಾಬಿಟ್ಸ್. ಅಂದರೆ ಕೆಲವು ಮಕ್ಕಳಲ್ಲಿ ಥಂಬ್ ಸಕ್ಕಿಂಗ್ ಅಂತೇವೆ, ಟಂಗ್ ಥ್ರಸ್ಟಿಂಗ್ ಅಂಡ್ ವೇರಿಯಸ್ ಹ್ಯಾಬಿಟ್ಸ್ಗಳು ಕೂಡ ಶುರು ಆಗುತ್ತವೆ. ಇದಕ್ಕೂ ಕೂಡ ಟ್ರೀಟ್ಮೆಂಟ್ ಸೌಲಭ್ಯವು ಇದೆ. ಬೇರೆ ಇದು ಬಿಟ್ಟು ಮಕ್ಕಳಲ್ಲಿ ಕಾಮನ್ ಆಗಿ ಹಲ್ಲು ಬೇರೆ ಜಾಗದಲ್ಲಿ ಬರುವಂತಹ ಸಂದರ್ಭ ಕೂಡ ಉಂಟಾಗುತ್ತದೆ. ಈ ಹಲ್ಲುಬ್ಬು ಬರಲಿಕ್ಕೆ ಅವರ ಒಂದು ಹ್ಯಾಬಿಟ್ ಕೂಡ ಕಾರಣ ಆಗತ್ತಾ ಹೇಗೆ? ಹಾಂ, ಬೇರೆ ಜಾಗದಲ್ಲಿ ಹಲ್ಲು ಬರಲು ಕೂಡ ಇದು ಹ್ಯಾಬಿಟ್ಸ್ಗಳು ಒಂದು ಅದರ ಕಾಸ್. ಈಗ ಕ್ಲಿನಿಕಲ್ಲಿ ಯಾವ ರೀತಿಯ ಪ್ರೊಸೀಜರ್ ಇರುತ್ತೆ ಅನ್ನೋದಾದ್ರೆ? ಸೊ ನಮ್ಮ ಹತ್ರ ಇದು ಪ್ರಿವೆಂಟಿವ್ ಪ್ರೊಸೀಜರ್ಸ್ ಅಂತ ಕೆಲವು ಪ್ರೊಸೀಜರ್ಸ್ ಇದೆ. ಇದು ಮೇನ್ ಆಗಿ ಹುಳುಕನ್ನು ಪ್ರಿವೆಂಟ್ ಮಾಡಲಿಕ್ಕೆ ಇರುವಂತಹ ಸೌಲಭ್ಯಗಳು. ಇದರಲ್ಲಿ ಮೊದಲನೇದಾಗಿ ಪಿಟ್ ಆ್ಯಂಡ್ ಫಿಶರ್ ಸೀಲೆಂಟ್ ಅಂತ ಒಂದು ಮೆಟೀರಿಯಲ್ ಇದೆ. ಇದು ಹಲ್ಲಿನ ಮೇಲೆ ನಾನು ನಿಮಗೆ ಹೇಳ್ದಂಗೆ ಪಿಟ್ ಆ್ಯಂಡ್ ಫಿಶರ್ಸ್ ಇರುತ್ತೆ ದವಡೆ ಹಲ್ಲಿನ ಮೇಲೆ. ಸೊ ಇದನ್ನು ಬ್ಲಾಕ್ ಮಾಡಲಿಕ್ಕೆ, ಅದು ಡೀಪ್ ಆಗಿದ್ದರೆ ಇದನ್ನು ನಾವು ಸೀಲ್ ಮಾಡ್ತೇವೆ. ಸೀಲ್ ಮಾಡಿದ್ರಿಂದ ಊಟ ಎಲ್ಲ ಅಲ್ಲಿ ಸೇರೋದಕ್ಕೆ ಅದು ಕಷ್ಟ ಆಗಿ ಸೊ ಹುಳುಕನ್ನು ಪ್ರಿವೆಂಟ್ ಮಾಡುತ್ತೆ. ಸೊ ಮೊದಲನೇದಾಗಿ ಇದು ಪಿಟ್ ಆ್ಯಂಡ್ ಫಿಶರ್ ಸೀಲೆಂಟ್ಸ್. ಇದು ಯೂಶುವಲ್ ಆಗಿ ನಾವು ಪರ್ಮನೆಂಟ್ ಹಲ್ಲಿನ ಮೇಲೆ 6 ವರ್ಷದಲ್ಲಿ ಮಗುವಿಗೆ ಪರ್ಮನೆಂಟ್ ಹಲ್ಲು, ಆ ಹಲ್ಲಿನ ಎಲ್ಲ ಹಾಲಲ್ಲಿನ ಹಿಂದೆ ಬರುವಂತಹ ಪರ್ಮನೆಂಟ್ ಹಲ್ಲು, ಸೊ ಅದು ಬಂದ ಮೇಲೆ ಅದನ್ನು ಹೀಗೆ ರಕ್ಷಿಸಬಹುದು ಸೀಲೆಂಟ್ ಜೊತೆಗೆ. ಇನ್ನೊಂದು ವಿಧಾನ ಏನೆಂದರೆ ಫ್ಲೂರೈಡ್ ವಾರ್ನಿಷ್ ಅಥವಾ ಫ್ಲೂರೈಡ್ ಜೆಲ್ ಅಂತೇವೆ. ಈ ಫ್ಲೂರೈಡ್ ಅಂಶ ಸುಮಾರು ಟೂತ್ಪೇಸ್ಟ್ಗಳಲ್ಲಿ ಕೂಡ ಇದು ಅವೈಲೇಬಲ್ ಆಗಿದೆ. ನಾವು ಇದನ್ನು ಯೂಸ್ ಮಾಡಿ ಹುಳುಕನ್ನು ಪ್ರಿವೆಂಟ್ ಮಾಡಬಹುದು. ಇದು ಒಂದು ನೋನ್ ಫ್ಯಾಕ್ಟರ್ ಹುಳುಕನ್ನು ಪ್ರಿವೆಂಟ್ ಮಾಡಲು, ಫ್ಲೂರೈಡ್ ಅಂಶ. ಸೊ ಇದಕ್ಕೆ ನಾವು ವಾರ್ನಿಷ್ ಅಥವಾ ಜೆಲ್, APF ಜೆಲ್ ಎಂದ ಒಂದು ಜೆಲ್ ಇದೆ. ಇದನ್ನು ಬಿಟ್ಟು ನಾವು ಕೆಲವು ಟೂತ್ಪೇಸ್ಟ್ ಪ್ರಿಸ್ಕ್ರಿಪ್ಷನ್ಸ್ ಕೊಡಬಹುದು. ಅವರು ಮನೆಯಲ್ಲಿ ಸುಲಭವಾಗಿ ಆ ಫ್ಲೂರೈಡ್ ಪೇಸ್ಟಲ್ಲಿ ಹಲ್ಲನ್ನು ಉಜ್ಜಿದ್ರೆ ಈ ಹುಳುಕನ್ನು ಕೂಡ ಪ್ರಿವೆಂಟ್ ಮಾಡಬಹುದು. ಇದನ್ನು ಬಿಟ್ಟು ನಾವು ಮಾರ್ಗದರ್ಶನ ಕೊಡಬಹುದು. ಇದು ತಂದೆ ತಾಯಂದಿರಿಗೆ ಅಥವಾ ಕೆಲವು ದೊಡ್ಡವರು ಮಕ್ಕಳಿಗೆ ಕೂಡ ನಾವು ಇದು ಮಾರ್ಗದರ್ಶನ ಕೊಡಬಹುದು. ಇದರಲ್ಲಿ ಡಯಟ್ ಕೌನ್ಸಿಲಿಂಗ್ ಮತ್ತು ಓರಲ್ ಹೈಜೀನ್ ಇನ್ಸ್ಟ್ರಕ್ಷನ್ಸ್ ಅಂತೇವೆ. ಅವರಿಗೆ ಈಚ್ ವಿಸಿಟಲ್ಲಿ ನಾವು ಅವರ ಬಗ್ಗೆ ತಿಳ್ಕೊಂಡು ಇದನ್ನು ನಾವು ಮಾಹಿತಿ ಕೊಡಬಹುದು. ಓಕೆ, ಹಾಗಿದ್ರೆ ಎಷ್ಟು ಬಾರಿ ವಿಸಿಟ್ ಮಾಡಬೇಕಾಗತ್ತೆ ಅವರು ಅಂತ? ಮಕ್ಕಳು 6 ತಿಂಗಳಲ್ಲಿ ಒಮ್ಮೆ ವಿಸಿಟ್ ಮಾಡಿದರೆ ಉತ್ತಮ. ಇದನ್ನು ಬಿಟ್ಟು ನಾವು ಕೆಲವು ಮಕ್ಕಳಲ್ಲಿ ಅವರ ಬಾಯನ್ನು ನೋಡಿ ಎಕ್ಸಾಮಿನ್ ಮಾಡಿ ನಾವೇ ಹೇಳ್ತೇವೆ ಎಷ್ಟು ತಿಂಗಳಲ್ಲಿ ಬರಬೇಕು. ಅವರಲ್ಲಿ ಹುಳುಕು ರೇಟ್ ಜಾಸ್ತಿ ಇದ್ದರೆ ಎವ್ರಿ 3 months ಅಂತೇವೆ. ಅವರಲ್ಲಿ ಸ್ವಲ್ಪ ಕಮ್ಮಿ ಇದ್ದರೆ ವರ್ಷಕ್ಕೊಮ್ಮೆ ಕೂಡ ಅದು ಓಕೆ. ಸೊ ಈ ರೀಕಾಲ್ ವಿಸಿಟ್ಸ್ ಅಥವಾ ಫಾಲೋ ಅಪ್ ವಿಸಿಟನ್ನು ನಾವು ಬಾಯಿಯ ಎಕ್ಸಾಮಿನೇಷನ್ ನಂತರ ನಾವು ಅವರಿಗೆ ಹೇಳಬಹುದು. ಓಕೆ, ಹಾಗಿದ್ರೆ ಕೆಲವೊಂದು ವಿಶೇಷ ಚೈತನ್ಯ ಮಕ್ಕಳಿರ್ತಾರೆ, ಅವರ ಹಲ್ಲಿನ ಆರೋಗ್ಯವನ್ನು ಕಾಪಾಡೋದು ಹೇಗೆ ಅಂತ? ಸ್ಪೆಷಲ್ ಚಿಲ್ಡ್ರನ್ ಅವರಿಗೆ ಕೂಡ ಈ ಸೇಮ್ ಓರಲ್ ಹೈಜೀನ್ ಅಥವಾ ಈ ಬ್ರಷಿಂಗ್ ಹ್ಯಾಬಿಟನ್ನು ಅವರಿಗೆ ಸೇಮ್ ಟಿಪ್ಸ್ ಆ್ಯಂಡ್ ನಾವು ಇದು ಇನ್ಸ್ಟ್ರಕ್ಷನ್ಸನ್ನು ಕೊಡಬಹುದು.
ಅವರಲ್ಲಿ ಏನೆಂದರೆ ಈ ಎಲೆಕ್ಟ್ರಿಕ್ ಟೂತ್ ಬ್ರಷ್ ಅನ್ನೋ ಬ್ರಷ್ ಇದು ಅವರಲ್ಲಿ ಸುಲಭವಾಗಿ ಅವರಿಗೆ ಬಾಯನ್ನು ಬ್ರಷ್ ಮಾಡಲು ಇದು ಹೆಲ್ಪ್ ಆಗುತ್ತೆ. ಎಲ್ಲರೂ ಇದು ಎಲೆಕ್ಟ್ರಿಕ್ ಟೂತ್ ಬ್ರಷ್ ಅನ್ನು ಯೂಸ್ ಮಾಡಬಹುದು, ಮಕ್ಕಳು ಸಹ. ಇದರಿಂದ ಜಾಸ್ತಿ ನಾವು ಫೋರ್ಸ್ ಅಪ್ಲೈ ಮಾಡೋದು ಅದು ಸ್ಟಾಪ್ ಆಗುತ್ತೆ. ಅದು ಕೂಡ ಹಲ್ಲಿಗೆ ಹಾನಿ ಮಾಡುತ್ತೆ ಬ್ರಷ್ ಮಾಡುವಾಗ ಜಾಸ್ತಿ ಫೋರ್ಸ್ ಹಾಕೋದು. ಸೊ ಇದು ಸಾಫ್ಟ್ ಬ್ರಿಸಲಿನ ಎಲೆಕ್ಟ್ರಿಕ್ ಟೂತ್ ಬ್ರಷ್ ಅನ್ನು ಯೂಸ್ ಮಾಡಿದರೆ ಅದು ಒಳ್ಳೆಯದು. ಬಿಕಾಸ್ ಅದರಲ್ಲಿ ವೈಬ್ರೇಟ್ರಿ ಫೋರ್ಸಸ್ಸಿಂದ ಹಲ್ಲಿನ ಮೇಲೆ ಏನಾದರೂ ಊಟದ ಪಾರ್ಟಿಕಲ್ಸ್ ಉಳ್ಕೊಂಡ್ರೆ ಅದು ಡಿಸ್ಲಾಜ್ ಆಗಿ ಹಲ್ಲು ಕ್ಲೀನ್ ಆಗಿರುತ್ತದೆ. ಸೊ ಸ್ಪೆಷಲ್ ಚಿಲ್ಡ್ರನ್ ಕೂಡ ಇದರಿಂದ ಅವರಿಗೆ ಬಹಳ ಸಹಾಯವಾಗುತ್ತದೆ. ಯಾಕಂದರೆ ಅವರಲ್ಲಿ ಆ ಮ್ಯಾನ್ಯುವಲ್ ಡೆಕ್ಸ್ಟ್ರಿಟಿ ಅಂತೇವೆ, ಹೇಗೆ ನಾವು ಶೂ ಲೇಸ್ ಕಟ್ಟೋದು ಕಲಿತೇವೆ ಅಥವಾ ಬ್ರಷ್ ಮಾಡೋದು ಕಲಿತೇವೆ ಸಣ್ಣ ವಯಸ್ಸಲ್ಲಿ, ಸ್ಪೆಷಲ್ ಚಿಲ್ಡ್ರನಿಗೆ ಅದು ಕಷ್ಟವಾಗುತ್ತದೆ. ಸೊ ಅವರಿಗೆ ಹೆಲ್ಪ್ ಆಗಲು ಈ ಎಲೆಕ್ಟ್ರಿಕ್ ಟೂತ್ ಬ್ರಷ್ ಒಂದು ಬೋನ್ ಅಂತ ಹೇಳಬಹುದು. ಅವರು ಇದನ್ನು ಯೂಸ್ ಮಾಡಿ ಅಥವಾ ತಂದೆ ತಾಯಿರು ಅವರಿಗೆ ಇದನ್ನು ಯೂಸ್ ಮಾಡಿ ಅವರ ಬಾಯನ್ನು ಸ್ವಚ್ಛಗೊಳಿಸಬಹುದು. ಮತ್ತು ಅವರಿಗೆ ಇದು ಬಹಳ ಇಷ್ಟ ಕೂಡ ಆಗುತ್ತದೆ, ಯಾಕಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅವರಿಗೆ ಇದು ಬಹಳ ಇಷ್ಟವಾಗುತ್ತದೆ. ಓಕೆ, ಹಾಗಿದ್ರೆ ನಾರ್ಮಲ್ ಮಕ್ಕಳು ಕೂಡ ಎಲೆಕ್ಟ್ರಿಕ್ ಬ್ರಷ್ ಅನ್ನ ಯೂಸ್ ಮಾಡ್ಬೋದಾ? ಹೇಗೆ? ಎಲ್ಲರೂ ಯೂಸ್ ಬಹಳ ಚಿಕ್ಕ ವಯಸ್ಸಲ್ಲಿ ಇದು ಅಂದರೆ ನಾವು ಇಂಡಿಕೇಟ್ ಮಾಡುವುದಿಲ್ಲ, ಬಟ್ ಸ್ವಲ್ಪ ದೊಡ್ಡ ಮಕ್ಕಳು ಇದನ್ನು ಡೆಫಿನೆಟ್ ಆಗಿ ಯೂಸ್ ಮಾಡಿ. ಅದು ಸೈಡ್ ಎಫೆಕ್ಟ್ಸ್ ಏನು ಬರೋದಿಲ್ವಾ? ಹೇಗೆ? ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸಾಫ್ಟ್ ಬ್ರಿಸಲ್ ಇದ್ದ ಟೂತ್ ಬ್ರಷ್ ಅಲ್ಲಿ ಮೆತ್ತಗೆ ಮಾಡಬೇಕು, ಎಕ್ಸ್ಟ್ರಾ ಫೋರ್ಸಸ್ ಹಾಕದೆ ನಾವು ಕರೆಕ್ಟ್ ಟೆಕ್ನಿಕಲ್ಲಿ ಬ್ರಷ್ ಮಾಡಬೇಕಾಗುತ್ತೆ. ಓಕೆ, ಇನ್ನು ವಿಶೇಷ ಚೈತನ್ಯ ಮಕ್ಕಳ ಹಲ್ಲಿನ ಆರೋಗ್ಯದ ಬಗ್ಗೆ ಹೇಳಿದರೆ ಈಗ ಅವರ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ ಅಂತ? ಮೋಸ್ಟ್ ಆಫ್ ದ ಟೈಮ್ ಸ್ಪೆಷಲ್ ಚಿಲ್ಡ್ರನ್ಗಳಿಗೆ ಈ ಹಲ್ಲಿನ ಹುಳುಕು ಜಾಸ್ತಿ ರೇಟಲ್ಲಿ ನಾವು ನೋಡಬಹುದು. ಇದಕ್ಕೆ ಮೇನ್ ಆದ ಕಾರಣ ನಾನು ಹೇಳಿದ್ದು ಅವರಲ್ಲಿ ಮ್ಯಾನ್ಯುವಲ್ ಡೆಕ್ಸ್ಟ್ರಿಟಿ ಕಮ್ಮಿ ಆದ್ದರಿಂದ ಅವರಿಗೆ ಹಲ್ಲಿನ ಜಾಗ್ರತೆ ಮಾಡಲು ಕಷ್ಟವಾಗಬಹುದು. ಸೊ ಇದರಿಂದ ನಾವು ಅವರಲ್ಲಿ ಸುಮಾರು ಹಲ್ಲಿನ ಹುಳುಕು ನೋಡಬಹುದು. ಮತ್ತು ಇದು ಬಿಟ್ಟು ಸಲೈವರಿ ಫ್ಯಾಕ್ಟರ್ಸ್ ಅಂತೇವೆ, ಅಂದರೆ ನಮ್ಮ ಸಲೈವ ಇನ್ ರೇಟ್, ಅದರ ಫ್ಲೋ ರೇಟ್ ಮತ್ತು ಅದರಲ್ಲಿರುವ ಆ್ಯಂಟಿಬಾಡೀಸ್, ಇವೆಲ್ಲ ಕೂಡ ಫ್ಯಾಕ್ಟರ್ಸ್ ಹುಳುಕನ್ನು ಎಫೆಕ್ಟ್ ಮಾಡುತ್ತದೆ. ಇನ್ನು ಕೆಲವೊಂದು ಮಕ್ಕಳಿಗೆ ಕಚ್ಚುವಂಥ ಅಭ್ಯಾಸ ಇರುತ್ತೆ. ಸೊ ಈ ಹಲ್ಲು ಅನ್ನೋದು ನಂಜು ಅಂತಲೂ ಹೇಳ್ತಾರೆ, ಇದರಿಂದ ಏನಾದ್ರು ಎಫೆಕ್ಟ್ ಆಗುವಂಥ ಚಾನ್ಸಸ್ ಇದೆಯಾ? ಹೇಗೆ? ರಾತ್ರಿ ಹಲ್ಲು ಕಚ್ಚುವ ಹ್ಯಾಬಿಟ್ ಬ್ರಕ್ಸಿಸಮ್ ಅಂತೇವೆ. ಇದು ಕೂಡ ಇದರಿಂದ ಏನಾಗುತ್ತೆ, ನಾವು ಅಟ್ರಿಷನ್ ಅಂತೇವೆ, ಅಂದರೆ ಹಲ್ಲಿನ ಮೊದಲನೆಯ ಪದರ ಎನಾಮಲ್ ಅದು ಸ್ವಲ್ಪ ಅಟ್ರೀಟ್ ಆಗಿ ಅದು ಕಮ್ಮಿ ಆಗಿ ಆಗಿ ನೆಕ್ಸ್ಟ್ ಲೇಯರಿಗೆ ಅದು ರೀಚ್ ಆಗುತ್ತೆ. ಸೆಕೆಂಡ್ ಪದರ ಏನಂದರೆ ಡೆಂಟಿನ್, ಅಲ್ಲಿ ಒಮ್ಮೆ ಈ ಥರ ಆಗಿ ರೀಚ್ ಆದರೆ ಅವರಿಗೆ ಸಂವೇದನೆ ಶುರುವಾಗುತ್ತೆ. ಮತ್ತು ಅದು ಇನ್ನೂ ಜಾಸ್ತಿಯಾಗಿ ನರಕ್ಕೆ ರೀಚ್ ಆದರೆ ಸಿವಿಯರ್ ನೋವು, ಅವರಿಗೆ ಸೇಮ್ ಇನ್ಫೆಕ್ಷನ್. ಹುಳುಕಲ್ಲಿ ಹೇಗೆ ನಾವು ಈ ಒಂದು ಲೇಯರಿಂದ ಇನ್ನೊಂದು ಈ ಪ್ರೊಸೆಸ್ಸನ್ನು ನೋಡ್ತೇವೆ, ಈ ಟೂತ್ ಅಟ್ರೀಷನಲ್ಲಿ ಕೂಡ ರಾತ್ರಿ ಹಲ್ಲನ್ನು ಕಚ್ಚಿ ಈ ಪ್ರೊಸೆಸ್ಸಲ್ಲಿ ಕೂಡ ನಾವು ಸೇಮ್ ರೀತಿಯ ನೋವು, ಇನ್ಫೆಕ್ಷನನ್ನು ಕೂಡ ನೋಡಬಹುದು. ಇದಕ್ಕೆ ಒಂದು ಟ್ರೀಟ್ಮೆಂಟ್ ಅಂದರೆ ನಾವು ನೈಟ್ ಗಾರ್ಡ್ ಅಂತ ಒಂದು ಥರ್ಮೋಪ್ಲಾಸ್ಟಿಕ್ ಮೆಟೀರಿಯಲ್, ಅಂದರೆ ಪ್ಲಾಸ್ಟಿಕ್ನಂತ ಅದು ಕಾಣುತ್ತೆ, ಟ್ರಾನ್ಸ್ಪರೆಂಟ್ ಮೆಟೀರಿಯಲನ್ನು ಅದು ಯೂಸ್ ಮಾಡಿ ಮಕ್ಕಳ ಹಲ್ಲಿನ ಅಳತೆಯನ್ನು ತಗೊಂಡು ನಾವು ಅದು ಫ್ಯಾಬ್ರಿಕೇಟ್ ಮಾಡಿ ಅವರಿಗೆ ಅದು ಕೊಡುತ್ತೇವೆ, ರೀಟೇನರ್ ಥರ. ಅದು ತೆಗೆಯೋದು ಹಾಕೋದಂತಹ ಒಂದು ಮೆಟೀರಿಯಲ್. ಇದು ಅವರು ರಾತ್ರಿ ಮಲಗುವಾಗ ಹಲ್ಲಿನ ಮೇಲೆ ಹಾಕಿ, ಎರಡು ಇರುತ್ತೆ, ಮೇಲಿನ ಹಲ್ಲಿಗೆ ಮತ್ತು ಕೆಳಗಿನ ಹಲ್ಲಿಗೆ. ಇದನ್ನು ಹಾಕಿ ಅವರು ಮಲಗಿದ್ರೆ ಈ ಹ್ಯಾಬಿಟ್ ಇದ್ದು ಕೂಡ ಅವರಿಗೆ ಹಲ್ಲಲ್ಲಿ ಅದರ ಎಫೆಕ್ಟ್ ಕಾಣುವುದಿಲ್ಲ. ಬಿಕಾಸ್ ಈ ಒಂದು ನೈಟ್ ಗಾರ್ಡ್ ಹಲ್ಲನ್ನು ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಈಗ ಹಲ್ಲಿಗೆ ಕೆಲವೊಂದು ಕ್ಲಿಪ್ ಹಾಕ್ತಾರೆ. ಸೊ ಚಿಕ್ಕ ವಯಸ್ಸಿನಲ್ಲಿ ಯಾವ ವಯಸ್ಸಿನಲ್ಲಿ ಹಾಕ್ಬೋದು ಅಂತ, ಚಿಕ್ಕ ವಯಸ್ಸಿನಲ್ಲಿ ಹಾಕ್ಬೋದಾ ಹೇಗೆ ಅಂತ? ಹೌದು, ಚಿಕ್ಕ ವಯಸ್ಸಿನಲ್ಲಿ ನಾವು ಮೋಸ್ಟ್ಲಿ ರಿಮೂವಬಲ್ ಅಪ್ಲಯನ್ಸ್ ಅಂತ ಕೊಡುತ್ತೇವೆ. ಅಂದರೆ ಇದು ತೆಗೆಯೋದು ಹಾಕೋದಂತಹ ಅಪ್ಲಯನ್ಸ್. ನೀವು ಹೇಳಿದ್ದು ಅದು ಕ್ಲಿಪ್ ಟ್ರೀಟ್ಮೆಂಟ್ ಮೋಸ್ಟ್ಲಿ ಫಿಕ್ಸ್ಡ್ ಇರುತ್ತೆ, ಅದು ಒಂದು ಸರ್ಟನ್ ಏಜ್ ಆದಮೇಲೆ ಹಾಕೋದು. ಇದು ಎಲ್ಲ ಯಾವ ಏಜಲ್ಲಿ ಹಾಕ್ತಾರೆ ಅಂತ? ಇದು ಮೋಸ್ಟ್ಲಿ ನಾವು ಕ್ಲಿನಿಕಲಿ ನೋಡಿ ಡಿಸೈಡ್ ಮಾಡುವಂತಹ ಸಂದರ್ಭ ಬರುತ್ತೆ. ಬಿಕಾಸ್ ಮೊದಲನೇದಾಗಿ
ಎಲ್ಲ ಮಕ್ಕಳಲ್ಲೂ ಹಲ್ಲು ಒಂದೇ ಟೈಮಿಗೆ ಬರೋದಿಲ್ಲ, ಅದರಲ್ಲಿ ರೇಂಜಸ್ ಇರುತ್ತೆ. 6 ಮಂತ್ಸ್ ಆಚೆ ಈಚೆ ಇದ್ದರೂ ಅದು ನಾವು ನಾರ್ಮಲ್ ಅಂತಲೇ ಹೇಳುತ್ತೇವೆ. ಸೊ ಮೊದಲನೇದಾಗಿ ಯಾವ ಹಲ್ಲು ಪರ್ಮನೆಂಟ್ ಬಂದಿದೆ, ಯಾವ ಹಲ್ಲು ಹಲ್ಲು ಅಂತ ನಾವು ನೋಡಿ ಡಿಸೈಡ್ ಮಾಡಬೇಕಾಗುತ್ತೆ. ಸುಮಾರು ಮಕ್ಕಳು ಈ ಕ್ಲಿಪ್ ಟ್ರೀಟ್ಮೆಂಟಿಗೆ ಬರುವಾಗ ಅಥವಾ ಹಲ್ಲು ಆಚೆ ಈಚೆ ಇದೆ, ನಮಗೆ ಕ್ಲಿಪ್ ಟ್ರೀಟ್ಮೆಂಟ್ ಅಂತ ಪೋಷಕರು ಕರೆದುಕೊಂಡು ಬರ್ತಾರೆ. ಆವಾಗ ಅವರ ಹಲ್ಲು ಮಿಕ್ಸ್ಡ್ ಡೆಂಟಿಷನ್ ಸ್ಟೇಜ್, ಅಂದರೆ ಕೆಲವು ಹಲ್ಲು ಹಾಲಲ್ಲು, ಕೆಲವು ಹಲ್ಲು ಪರ್ಮನೆಂಟ್ ಹಲ್ಲು ಇರುತ್ತೆ. ಸೊ ಇದನ್ನು ನೋಡಿ ನಾವು ಡಿಸೈಡ್ ಮಾಡುವ ಸಂದರ್ಭ ಬರುತ್ತೆ. ನಾವು ಯೂಶಲಿ ಒಂದು ಎಕ್ಸ್ರೇ ಮಾಡಿ ನೋಡ್ತೇವೆ, ಕಂಪ್ಲೀಟ್ ಎಕ್ಸ್ರೇ. ಅದರಲ್ಲಿ ಆ ನೆಕ್ಸ್ಟ್ ಬರುವ ಹಲ್ಲಿನ ನಾವು ಸ್ಟೇಜನ್ನು ನೋಡಬಹುದು. ನೆಕ್ಸ್ಟ್ ಶಾಶ್ವತ ಹಲ್ಲು ಬರುವ ಹಲ್ಲು, ಅದರ ರೂಟ್ ಡೆವಲಪ್ಮೆಂಟ್ ಎಷ್ಟು ಡೆವಲಪ್ ಆಗಿದೆ, ಮತ್ತು ಅದು ಯಾವಾಗ ಬಾಯೊಳಗಡೆ ಬರುತ್ತದೆ, ಇದೆಲ್ಲ ಕಂಡು ನಾವು ಮಕ್ಕಳಲ್ಲಿ ಒಂದು ಇಂಪ್ರೆಷನ್, ಅಳತೆ ತಗೊಂಡು ಅವರಿಗೆ ಸ್ಪೆಷಲ್ ಆಗಿ ಯಾವ ಟ್ರೀಟ್ಮೆಂಟ್ ರಿಕ್ವೈರ್ಡ್ ಇದೆ ಅಂತ ನಾವು ಡಿಸೈನ್ ಮಾಡಬಹುದು. ಇದು ಒಬ್ಬರಿಂದ ಇನ್ನೊಬ್ಬರಲ್ಲಿ ಸೇಮ್ ಅಂತ ಹೇಳೋಕ್ಕಾಗಲ್ಲ, ಇದು ವೇರಿ ಆಗುತ್ತೆ. ಸೊ ನಾವು ಅವರನ್ನು ನೋಡಿ ಎಕ್ಸಾಮಿನ್ ಮಾಡಿ ಈ ಥರ ಎಕ್ಸ್ರೇ ಮತ್ತು ಇದು ಅವರ ಅಳತೆ ತಗೊಂಡು ಎಲ್ಲ ಸ್ಪೆಷಲ್ ಆಗಿ ಅವ್ರಿಗೋಸ್ಕರ ಟ್ರೀಟ್ಮೆಂಟನ್ನು ನೀಡಬಹುದು. ಸೊ ಸಣ್ಣ ವಯಸ್ಸಲ್ಲಿ ಮೋಸ್ಟ್ಲಿ ರಿಮೂವಬಲ್ ಅಪ್ಲಯನ್ಸ್ ಅಂತ ಕೊಡ್ತೇವೆ, ಬಿಕಾಸ್ ಅದು ಮಕ್ಕಳ ಗ್ರೋತನ್ನು ಯೂಸ್ ಮಾಡಿ ಅದು ನಮಗೆ ಡಿಸೈರ್ಡ್ ರಿಸಲ್ಟ್ಸನ್ನು ಕೊಡುತ್ತೆ. ಅಂದರೆ ಗ್ಯಾಪ್ ಇದೆ ಕ್ಲೋಷರಿಗೆ, ಇಲ್ಲ ಆಚೆ ಈಚೆ ಬರುವ ಹಲ್ಲು ಹಿಂದೆ ನಾವು ಪುಷ್ ಮಾಡಲಿಕ್ಕೆ, ಇದೆಲ್ಲ ನಾವು ನ್ಯಾಚುರಲ್ ಗ್ರೋತ್ ಫೋರ್ಸಸನ್ನು ಕೂಡ ಯೂಸ್ ಮಾಡಿ ಮಾಡಬಹುದು. ಆದರೆ ಕೆಲವು ಸಿವಿಯರ್ ಆಗಿರುವ ಮ್ಯಾಲೋಕ್ಲೂಷನ್ ಅಂತೇವೆ, ಅಂದರೆ ಹಲ್ಲು ಆಚೆ ಈಚೆ ಆಗಿ ಅಥವಾ ಇದು 2 ಮೂಳೆ ಇರುತ್ತೆ, ಮ್ಯಾಕ್ಸಿಲಾ ಮತ್ತು ಮ್ಯಾಂಡಿಬಲ್, ಮೇಲೆದು ಮೂಳೆ ಮತ್ತು ಕೆಳಗಿರುವುದು, ಅದರ ಎಕ್ಸ್ಟ್ರಾ ಗ್ರೋತ್ ಇದ್ದರೆ ಅಥವಾ ಸಿವಿಯರ್ ಈ ಥರ ಏನಾದರೂ ಮ್ಯಾಲೋಕ್ಲೂಷನ್ಸ್ ಇದ್ದರೆ ನಾವು ಫಿಕ್ಸ್ಡ್ ಆರ್ಥೋಡಾಂಟಿಕ್ಸ್ ಅಂದರೆ ಕ್ಲಿಪ್ ಟ್ರೀಟ್ಮೆಂಟ್, ಫಿಕ್ಸ್ ಆಗಿ ಹಾಕುವ ಕ್ಲಿಪ್ ಟ್ರೀಟ್ಮೆಂಟಿಗೆ ಅದಕ್ಕೆ ಆಪ್ಷನ್ ಕೂಡ ಇದೆ. ಇನ್ನು ಹಲ್ಲಲ್ಲಿ ಹುಳುಕು ಬಂದರೆ ಯಾವ ರೀತಿಯ ಚಿಕಿತ್ಸಾ ಕ್ರಮಗಳಿರುತ್ತೆ ಅಂತ? ಎಸ್, ಇದು ಹಲ್ಲಿನ ಹುಳುಕಿನ ಮೇಲೆ ಡಿಪೆಂಡ್ ಆಗುತ್ತೆ. ಮೋಸ್ಟ್ಲಿ ಸುಮಾರು ಜನ ಬಂದಾಗ ಚಿಕ್ಕ ಒಂದು ಹುಳುಕಿದ್ರೆ ನಾವು ಫಿಲ್ಲಿಂಗ್ಸನ್ನು ಮಾಡಬಹುದು. ಈ ಫಿಲ್ಲಿಂಗ್ಸಲ್ಲಿ ಕೂಡ ಸುಮಾರು ಟೈಪ್ ಇದೆ. ಗ್ಲಾಸ್ ಐನೋಮರ್ ಸಿಮೆಂಟ್ ಅಂತ ಒಂದು ಸಿಮೆಂಟ್ ಇದೆ, ಕಾಂಪೋಸಿಟ್ ಫಿಲ್ಲಿಂಗ್ ಅಂತ ಒಂದು ಫಿಲ್ಲಿಂಗ್ ಇದೆ. ಇನ್ನೊಂದು ಮುಂಚೆ ಯೂಸ್ ಮಾಡ್ತಿರುವಂತಹ ಸಿಲ್ವರ್ ಅಮ್ಯಾಲ್ಗಮ್, ಅಂದರೆ ನೀವು ಸಿಲ್ವರ್ ಫಿಲ್ಲಿಂಗ್ಸನ್ನು ನೋಡಿರ್ತೀರ, ಅದು ಮುಂಚೆ ಟೈಮಲ್ಲಿ ಯೂಸ್ ಮಾಡ್ತಿರುವಂತಹ ಒಂದು ಫಿಲ್ಲಿಂಗ್ ಮೆಟೀರಿಯಲ್. ಸೊ ಈ ಥರ ನಾವು ಅವರಿಗೆ ಯಾವ ಮೆಟೀರಿಯಲ್ ಸೂಟ್ ಆಗಬಹುದು, ಆ ಹಲ್ಲಿಗೆ ನಾವು ಯಾವುದು ಹಾಕಬಹುದು ಅಂತ ನಾವು ನೋಡಿ ಒಂದು ಮೆಟೀರಿಯಲನ್ನು ಹಾಕಬಹುದು. ಆದರೆ ಹಲ್ಲಿನ ಹುಳುಕು ಸ್ವಲ್ಪ ಡೀಪ್ ಇದ್ದರೆ, ಅಂದರೆ ನರಕ್ಕೆ ಟಚ್ ಆಗಲು ಒಂದು ಫ್ಯೂ ಸೆಂಟಿಮೀಟರ್ಸ್ ಅವೇ ಇದ್ದರೆ, ಫ್ಯೂ ಮಿಲಿಮೀಟರ್ಸ್ ಅವೇ ಇದ್ದರೆ, ಅದರಲ್ಲಿ ನಾವು ಒಂದು ಔಷಧಿಯನ್ನು ಹಲ್ಲಿನ ಒಳಗಡೆ ಹಾಕಿ ಅದರ ಮೇಲೆ ಈ ಫಿಲ್ಲಿಂಗ್ ಮೆಟೀರಿಯಲನ್ನು ಕೂಡ ಹಾಕಬಹುದು. ಈ ಔಷಧಿಯು ಹಲ್ಲಿನ 2ನೆಯ ಪದರ ಡೆಂಟಿನ್, ಅದಕ್ಕೆ ಅದು ಕ್ಯಾಲ್ಶಿಯಂ ಲೇಯರನ್ನು ಫಾರ್ಮ್ ಮಾಡಲು ಅದು ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ಹಲ್ಲಿಗೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಕೂಡ ಬರಬಹುದು. 3ನೇದಾಗಿ ಬಹಳ ಡೀಪ್ ಆಗಿರುವ ಹುಳುಕು, ಇದು ನರ ತನಕ ರೀಚ್ ಆದರೆ ನಾವು ಅದಕ್ಕೆ ಪಲ್ಪ್ ಥೆರಪಿ ಆಪ್ಷನ್ ಇದೆ, ಇದು ಹಾಲಲ್ಲಿ. ಬಟ್ ಪರ್ಮನೆಂಟ್ ಹಲ್ಲಲ್ಲಿ ಇದಕ್ಕೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅನ್ನೋ ಆಪ್ಷನ್ ಇದೆ. ಮತ್ತು ಯಂಗ್ ಪರ್ಮನೆಂಟ್ ಟೀತ್, ಅಂದರೆ ಬಾಯಲ್ಲಿ ಬಂದಿರುವ ಪರ್ಮನೆಂಟ್ ಹಲ್ಲು, ಜಸ್ಟ್ ಇವಾಗ ಬಂದಿರೋ ಪರ್ಮನೆಂಟ್ ಹಲ್ಲು, ಅಂದರೆ ಅದರ ಬೇರ್ ಫಾರ್ಮೇಷನ್ ಕೂಡ ಕಂಪ್ಲೀಟ್ ಆಗಿರೋದಿಲ್ಲ. ಈ ಸಂದರ್ಭದಲ್ಲಿ ಹುಳುಕು ನರ ತನಕ ರೀಚ್ ಆದರೆ ಎಪೆಕ್ಸೋಜೆನೆಸಿಸ್, ಅಪೆಕ್ಸಿಫಿಕೇಶನ್ ಎನ್ನುವ ಟ್ರೀಟ್ಮೆಂಟ್ಸ್ ಇದೆ. ಅದರಲ್ಲಿ ನಾವು ಆ ರೂಟ್ ಬೆಳವಣಿಗೆಗೆ ಮೊದಲು ಪ್ರಯಾರಿಟಿ ಕೊಟ್ಟು ಮತ್ತೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಮತ್ತು ಲಾಸ್ಟ್ ಆಪ್ಷನ್, ಹುಳುಕು ಬಹಳ ಡೀಪ್ ರೀಚ್ ಆಗಿದ್ದರೆ, ಅದು ಹಲ್ಲಿನ ಮೋಸ್ಟ್ ಲೇಯರ್ಸಿಗೆ ರೀಚ್ ಆಗಿ ಇನ್ಫೆಕ್ಷನ್ ಆಗಿದ್ರೆ, ಅಥವಾ ಹಲ್ಲು ಅದರ ಲಿಗಮೆಂಟ್ ಇರುತ್ತೆ, ಅದರಿಂದ ಅದು ಹಲ್ಲಾಡುವ ಪರಿಸ್ಥಿತಿ ಬಂದರೆ ಮೊಬೈಲ್ ಟೀತ್ ಅಂತೇವೆ. ಈ ಕಾರಣಗಳಿಂದ ನಾವು ಹಲ್ಲನ್ನು ತೆಗೆಯಬೇಕಾಗುತ್ತದೆ. ಓಕೆ, ಇನ್ನು ಹಲ್ಲಿನ ಹುಳುಕಿಗೆ ಚಿಕಿತ್ಸೆ ಮಾಡದೇ ಇದ್ರೆ ಏನಾಗುತ್ತೆ ಅಂತ? ಹಲ್ಲಿನ ಹುಳುಕು ಚಿಕಿತ್ಸೆ ಮಾಡದೇ ಇದ್ದರೆ ಅದು ಸೇಮ್ ನಾನು ಹೇಳಿದ್ದು, ಅದು ಡೀಪ್ ಆಗಿ
ಅವರಿಗೆ ಮೊದಲು ಸಂವೇದನದಿಂದ ಶುರುವಾಗುತ್ತೆ, ಮತ್ತೆ ಮಗುವಿಗೆ ನೋವು, ತಿನ್ನುವಾಗ ನೋವು ಅಥವಾ ರಾತ್ರಿ ಹೊತ್ತಿನಲ್ಲಿ ನೋವು ಬರೋದು, ಅವರಿಗೆ ನೆಕ್ಸ್ಟ್ ಸ್ಟೇಜಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಅಂದರೆ ಮೋಸ್ಟ್ಲಿ ನೀವು ಒಂದು ಸಣ್ಣ ಗುಳ್ಳೆಯನ್ನು ನೋಡಬಹುದು, ಇದು ವಸಡಿನ ಮೇಲೆ, ಹಲ್ಲಿನ ಕೆಳಗೆ ಇನ್ಫೆಕ್ಷನ್ ಮೇಲಿಂದ ಕೆಳಗೆ ಅದು ಟ್ರಾವೆಲ್ ಆಗಿ ಗಮ್ಸಿನ ಮೇಲೆ ಒಂದು, ವಸಡಿನ ಮೇಲೆ ಒಂದು ಗುಳ್ಳೆ ಥರ ಇನ್ಫೆಕ್ಷನ್ ಪಾಯಿಂಟ್, ಅದಕ್ಕೆ ನಾವು ಆಪ್ಸಿಸ್ ಅಂತೇವೆ. ಮೊದಲು ಅದು ಬಾಯಿಯ ಒಳಗಡೆ ಬರುತ್ತದೆ, ಅಂದರೆ ವಸಡಿನ ಮೇಲೆ. ಅದಕ್ಕೂ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದರೆ ಅದು ಒಂದು ಸುಮಾರು ದೊಡ್ಡದಾಗಿ ಈವನ್ ಆಚೆಯಿಂದ ಕಾಣುವ ಆಪ್ಸೆಸ್ ಆಗಬಹುದು. ಈ ಟೈಮಲ್ಲಿ ಮಗುವಿಗೆ ಜ್ವರ ಮತ್ತು ಸಿವಿಯರ್ ನೋವು ಬರುತ್ತೆ, ಅವರಿಗೆ ಬಾಯಿ ಕೂಡ ಓಪನ್ ಮಾಡೋದ್ರಲ್ಲಿ ತೊಂದರೆ ಆಗಬಹುದು. ಸೊ ಈ ಸಿವಿಯರ್ ನೋವು ಬಂದಾಗ ಆವಾಗ ಕೂಡ ಟ್ರೀಟ್ಮೆಂಟ್ ಮಾಡಿಸಿಲ್ಲ ಅಂದರೆ ಅದು ಸ್ಪೇಸ್ ಇನ್ಫೆಕ್ಷನ್. ನಾನು ಹೇಳಿದಾಗ ನಮ್ಮ ಬಾಯಿ ಹತ್ತಿರ ಕೆಲವು ಸ್ಪೇಸಸ್ ಇದೆ, ಆ ಸ್ಪೇಸಿಗೆ ಕೀವು ಅಥವಾ ಈ ಇನ್ಫೆಕ್ಷನ್ ಹೋಗಿ ಸ್ಪೇಸ್ ಇನ್ಫೆಕ್ಷನ್ ಆಗಿ ಅದು ಜೀವಕ್ಕೆ ಕೂಡ ಅಪಾಯವಾಗುತ್ತದೆ. ಇನ್ನು ಹಲ್ಲಿನ ಹುಳುಕನ್ನು ಆರಂಭದಲ್ಲೇ ಗುರುತಿಸುವುದು ಯಾಕೆ ಅಂತ? ಆರಂಭದಲ್ಲಿ ಈ ಹುಳುಕನ್ನು ಗುರುತಿಸಿದ್ರೆ ಟ್ರೀಟ್ಮೆಂಟ್ ಬಹಳ ಸುಲಭವಾಗುತ್ತದೆ, ಮತ್ತು ಮಕ್ಕಳಿಗೆ ಕೂಡ ಅವರಿಗೆ ಸುಲಭವಾಗಿ ಒಂದು ಖುಷಿಯಾಗಿ ಟ್ರೀಟ್ಮೆಂಟ್ ಮಾಡಬಹುದು. ಅವರಿಗೆ ಕೂಡ ಸ್ಟಾರ್ಟಿಂಗಲ್ಲಿ ನೋವು ಬಹಳ ಕಮ್ಮಿ ಇರುತ್ತದೆ, ಅವರಿಗೆ ಕೂಡ ಟ್ರೀಟ್ಮೆಂಟಿಗೆ ಕೂತ್ಕೊಳ್ಳುವಂಥ ಅವರಿಗೆ ಆ ಸಪೋರ್ಟ್ ಇದು ಎಲ್ಲ ಅವರಿಗೆ ಸರಿಯಾಗಿ ಅವರು ಕೂತ್ಕೋಬಹುದು. ಇಲ್ಲ ಅಂದರೆ ತುಂಬ ಡೀಪಾಗಿ ಅವರಿಗೆ ಜಾಸ್ತಿ ನೋವು ಬಂದರೆ ಅವರಿಗೆ ಕೂಡ ಭಯವು ಜಾಸ್ತಿ ಆಗಿ ಅವರಿಗೆ ಕೂಡ ಜ್ವರ ಆ ಥರ ಪ್ರಾಬ್ಲಮ್ಸ್ ಇದ್ದರೆ ಟ್ರೀಟ್ಮೆಂಟ್ ಮಾಡಲು ಬಹಳ ಕಷ್ಟ. ಸೊ ಸ್ಟಾರ್ಟಿಂಗಲ್ಲಿ ಗುರುತಿಸಿದ್ರೆ ಟ್ರೀಟ್ಮೆಂಟಿನ ನಾವು ನಂಬರ್ ಆಫ್ ಅವರ್ಸ್ ಅಂತೇವೆ, ಅಂದರೆ ಡ್ಯೂರೇಷನ್ ಅದು ಕೂಡ ಕಮ್ಮಿ ಇರುತ್ತೆ. ಅಂದರೆ ಒಂದು 10 ನಿಮಿಷದಲ್ಲಿ ಒಂದು ಫಿಲ್ಲಿಂಗ್ ಕಂಪ್ಲೀಟ್ ಆಗಬಹುದು. ಬಟ್ ಈ ರೂಟ್ ಕೆನಾಲೆಲ್ಲ ಸಬ್ಸಿಕ್ವೆಂಟ್ ಅಪಾಯಿಂಟ್ಮೆಂಟ್ಸ್ ಅಂದರೆ 3-4 ಟೈಮ್ ಬರಬೇಕಾಗುತ್ತೆ, ಅದಕ್ಕೆ ಕೂಡ ಕ್ಯಾಪ್ ಹಾಕಬೇಕಾಗುತ್ತೆ. ಸೊ ಇದು ಜಾಸ್ತಿ ಆಗ್ತಾ ಹೋಗುತ್ತೆ, ಬಿಕಾಸ್ ಹುಳುಕು ಅಷ್ಟು ಡೀಪ್ ಆಗಿದೆ ಅಂತ. ಸೊ ನಾವು ಅದಕ್ಕೆ ಸರಿಗೊಳಿಸೋಕ್ಕೆ ಬಹಳ ಟೈಮ್ ಕೂಡ ಬೇಕಾಗುತ್ತೆ. ಓಕೆ, ಈ ರೂಟ್ ಕ್ಯಾನಲ್ ಅಂತ ಹೇಳಿದರೆ ಇದು ದೊಡ್ಡವರಲ್ಲಿ ಮಾಡುವ ಹಾಗೆ ಮಕ್ಕಳಲ್ಲಿ ಮಾಡ್ತಾರಾ, ಇಲ್ಲ ವ್ಯತ್ಯಾಸ ಏನಾದರೂ ಇದೆಯಾ, ಹೇಗೆ? ಇದರ ಕಾನ್ಸೆಪ್ಟ್ ಸೇಮ್ ಇದೆ ದೊಡ್ಡವರಲ್ಲಿ ಮತ್ತು ಚಿಕ್ಕ ಮಕ್ಕಳಲ್ಲಿ. ಬಟ್ ನಾವು ಯೂಸ್ ಮಾಡೋ ಮೆಟೀರಿಯಲ್ಸ್ ಮತ್ತು ಹಲ್ಲಿನ ಅನಾಟಮಿ ಅಂತೇವೆ, ಈ ಹಲ್ಲಿನ ಅನಾಟಮಿ ಪರ್ಮನೆಂಟ್ ಹಲ್ಲಿಗೆ ಡಿಫ್ರೆನ್ಸಸ್ ಇರುತ್ತೆ. ಇದು ಒಂದು ಪಾಯಿಂಟ್. ಮತ್ತು ಏನಂದರೆ ನಾವು ಯೂಸ್ ಮಾಡುವ ಮೆಟೀರಿಯಲ್, ಸೊ ಶಾಶ್ವತ ಹಲ್ಲಲ್ಲಿ ನಾವು ಶಾಶ್ವತವಾದ ಮೆಟೀರಿಯಲ್ ಯೂಸ್ ಮಾಡ್ತೇವೆ, ಬಿಕಾಸ್ ಆ ಹಲ್ಲು ಲೈಫ್ ಟೈಮಿಗೆ ಬೇಕು. ಬಟ್ ಈ ಹಲ್ಲು ಎಷ್ಟು ವರ್ಷಕ್ಕೆ ಬರುತ್ತೆ ಅಷ್ಟೇ ಆದ ಒಂದು ಈ ಮೆಟೀರಿಯಲನ್ನು ಹಾಕಿ ಆ ಟೈಮ್ ತನಕ ಆ ಹಲ್ಲು ಬಂದರೆ ಓಕೆ ಅಂತ ಈ ಬೇರೆ ಮೆಟೀರಿಯಲ್ನನ್ನು ಯೂಸ್ ಮಾಡಬಹುದು. ಸೊ ಇದರಲ್ಲಿ ಟ್ರೀಟ್ಮೆಂಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕಾಣಬಹುದು. ಬಟ್ ಈ ಕಾನ್ಸೆಪ್ಟ್ ಇರೋದು ಸೇಮ್. ನರ ತನಕ ಹೋದರೆ ಇದು ರೂಟ್ ಕೆನಾಲ್ ಅಥವಾ ಪಲ್ಪ್ ಥೆರಪಿ ಟ್ರೀಟ್ಮೆಂಟನ್ನು ಮಾಡಬೇಕಾಗತ್ತೆ. ಮತ್ತು ಈ ಕ್ಯಾಪ್ ಕೂಡ ಸ್ಟೇನ್ಲೆಸ್ ಸ್ಟೀಲ್ ಕ್ರೌನ್ ಆರ್ ಕ್ಯಾಪ್ ನಾವು ಹಲ್ಲಲ್ಲಿ ಕೂಡ ಹಾಕಬಹುದು. ಇದು ಸ್ಪೆಷಲ್ ಆಗಿ ಮಕ್ಕಳ ಹಾಲಲ್ಲಿಗೆ ಡಿಸೈನ್ ಆಗಿರುವ ಈ ಕ್ರೌನ್ಗಳು. ಓಕೆ, ಈ ಕ್ರೌನ್ ಯಾವಾಗ ಹಾಕಬೇಕಾಗತ್ತೆ ಅಂತ ಮಕ್ಕಳಲ್ಲಿ? ಮೋಸ್ಟ್ಲಿ ನಾವು ಅಡ್ವೈಸ್ ಮಾಡೋದು ಇದು ಈ ಪಲ್ಪ್ ಥೆರಪಿ ಅಂದರೆ ರೂಟ್ ಕೆನಾಲ್ ಥರ ಮಾಡುವ ಟ್ರೀಟ್ಮೆಂಟ್, ಆ ಟ್ರೀಟ್ಮೆಂಟ್ ನಂತರ ಈ ಕ್ಯಾಪ್ ಹಾಕೋದು ಮುಖ್ಯ. ಬಿಕಾಸ್ ಈ ಹಲ್ಲಿನ ಸ್ಟ್ರೆಂತ್ ಬಹಳ ಕಮ್ಮಿ ಆಗಿರುತ್ತದೆ. ಸೊ ಹಲ್ಲು ಬ್ರೇಕ್ ಆಗೋ ಆ ಚಾನ್ಸನ್ನು ಅವಾಯ್ಡ್ ಮಾಡಲು ಹಲ್ಲನ್ನು ಫುಲ್ ಕವರೇಜ್ ರೆಸ್ಟೋರೇಷನ್ ಅಂತೀವಿ, ಅಂದರೆ ಕಂಪ್ಲೀಟ್ ಆಗಿ ಕವರ್ ಆಗಿರುವ ಒಂದು ಕ್ಯಾಪ್. ಈ ಸ್ಟೇನ್ಲೆಸ್ ಸ್ಟೀಲ್ ಒಳ್ಳೆಯ ಮೆಟೀರಿಯಲನ್ನು ಹಾಕಿ ನಾವು ಹಲ್ಲನ್ನು ಪ್ರೊಟೆಕ್ಟ್ ಮಾಡಬಹುದು. ಮತ್ತು ಇನ್ನೊಂದು ಸಂದರ್ಭ ನಾವು ಅದು ಯೂಸ್ ಮಾಡೋದಂದರೆ ಈ ಹುಳುಕು ಸುಮಾರು ವೈಡ್ ಸ್ಪ್ರೆಡ್ ಇದ್ದರೆ, ಅಂದರೆ ಜಸ್ಟ್ ಒಂದು ಪಾಯಿಂಟಲ್ಲಿ ಅಲ್ಲ, ಸುಮಾರು ಪಾಯಿಂಟ್ಗಳಲ್ಲಿ ಹುಳುಕಿದೆ, ಹಲ್ಲಿನ ವಾಲ್ಸ್ ಬ್ರೇಕ್ ಡೌನ್ ಆಗಿದೆ. ಸೊ ಫಿಲ್ಲಿಂಗ್ ಆ ಸಂದರ್ಭದಲ್ಲಿ ನಿಲ್ಲುವುದಿಲ್ಲ. ಆ ಟೈಮ್ ಫಿಲ್ಲಿಂಗ್ ಮಾಡಿದ್ರೂ ಅದು ಕಟ್ ಆಗೋದು, ಆಚೆ ಬರೋ ಚಾನ್ಸಸ್ ಉಂಟು. ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಕಂಪ್ಲೀಟಾಗಿ ಕವರ್ ಮಾಡಿ ಈ ಕ್ಯಾಪನ್ನು ಹಾಕ್ಬೋದು. ಓಕೆ, ಹಾಗಿದ್ರೆ ವಸಡಿನ ಆರೋಗ್ಯವನ್ನು ಕಾಪಾಡೋದು ಹೇಗೆ ಅಂತ?
ವಸಡಿನ ಆರೋಗ್ಯ ಮೊದಲನೇದಾಗಿ ನ್ಯೂಟ್ರಿಷಸ್ ಆಹಾರವನ್ನು ತಿನ್ನಬೇಕು. ಬಿಕಾಸ್ ಈ ವಿಟಮಿನ್ ಸಿ ಡೆಫಿಷಿಯನ್ಸಿಯಿಂದ ಕೂಡ ವಸಡಿಗೆ ಬ್ಲೀಡಿಂಗ್, ಅದಕ್ಕೆ ಸ್ವಲ್ಪ ಊದ್ಕೊಳ್ಳೋದು, ಇವೆಲ್ಲ ಚಾನ್ಸಸ್ ಬರುತ್ತೆ. ಮತ್ತು ಎರಡನೇದಾಗಿ ಈ ಓರಲ್ ಹೈಜೀನ್, ಅಂದರೆ ಹಲ್ಲನ್ನು ಸರಿಯಾಗಿ ಬ್ರಷ್ ಮಾಡಬೇಕು. ವಸಡಿನ ಮತ್ತು ಹಲ್ಲಿನ ಮಧ್ಯೆ ಒಂದು ಲೈನ್ ಇರುತ್ತೆ, ಆ ಲೈನಿಂದ ಶುರು ಮಾಡಬೇಕು. ಆ ಪಾಯಿಂಟಲ್ಲಿಯೇ ನಾವು ತಿಂದ ಆಹಾರ ಅದೆಲ್ಲ ಸೇರಿ ಒಂದು ಪಾಕೆಟ್ ಆಗಿ ಅಲ್ಲಿ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈ ಫುಡ್ ಅಲ್ಲಿ ಸೇರಿದಾಗ, ಊಟ ಪದಾರ್ಥ ಎಲ್ಲ ಸೇರಿದಾಗ ಅಲ್ಲಿ ಒಂದು ಗಟ್ಟಿಯಾಗಿ ಕ್ಯಾಲ್ಕ್ಯುಲಸ್ ಅಥವಾ ಟಾರ್ಟರ್ ಅಂತೀವಿ, ಆ ಟೈಮಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗಿ ಅದು ವಸಡಿಗೆ ಒಂದು ಇರಿಟೆಂಟ್ ಥರ, ಅದಕ್ಕೆ ಡೈಲಿ ಅದರದ್ದು ಇರಿಟೇಷನ್ ಥರ ಆಗಿರುತ್ತೆ. ಸೊ ಈ ಇರಿಟೇಷನಿಂದ ಕೆಲವರು ನೋಡಿರ್ತಾರೆ ಬ್ರಷ್ ಮಾಡುವಾಗ ಬ್ಲೀಡಿಂಗ್ ಬರೋದು ವಸಡಲ್ಲಿ, ಇಲ್ಲ ಹಾಗೆಯೇ ಬ್ಲೀಡಿಂಗ್ ಬರೋದು. ಇದೆಲ್ಲ ಸೈನ್ಸ್ ಆಫ್ ಇನ್ಫ್ಲಮೇಷನ್ ಅಂತೀವಿ, ಅಂದರೆ ಇನ್ಫೆಕ್ಷನ್ನಿನ ಸೈನ್ಸ್. ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಸರಿಯಾದ ಟೆಕ್ನಿಕಲ್ಲಿ ಬ್ರಷ್ ಮಾಡೋದು ಈ ವಸಡಿನ ಹೆಲ್ತಿಗೆ ಬಹಳ ಮುಖ್ಯ. ಓಕೆ, ಇನ್ನೊಂದು ಹಲ್ಲು ಹಳದಿ ಗಟ್ಟತ್ತೆ, ಇದು ಯಾಕೆ ಅಂತ, ಯಾವ ಕಾರಣಕ್ಕೆ? ಇದು ಮೋಸ್ಟ್ಲಿ ನಮ್ಮ ಮೊದಲನೆಯ ಪದರ ಎನಾಮೆಲ್ ಇರೋದು ಬಿಳಿ ಆದ ಕಲರಲ್ಲಿ, ಎರಡನೆಯ ಪದರ ವಿಚ್ ಇಸ್ ಡೆಂಟಿನ್, ಅದು ಇರೋದು ಸ್ವಲ್ಪ ಯೆಲ್ಲೋಯಿಶ್ ಕಲರಲ್ಲಿ, ಹಳದಿ. ಸೊ ಇದು ಮೇನ್ ಆಗಿ ಏಜ್ ರಿಲೇಟೆಡ್, ಅಂದರೆ ದೊಡ್ಡವರಲ್ಲಿ ಇದು ಕಾಣುತ್ತೆ. ಇದು ಆ್ಯಕ್ಚುಲಿ ನ್ಯಾಚುರಲ್ ನಾರ್ಮಲ್ ಪ್ರಾಸೆಸ್ಸೇ, ಬಿಕಾಸ್ ಏಜಲ್ಲಿ ಆ ಎನಾಮೆಲ್ ವೇರ್ ಆಫ್ ಆಗಿ ಒಳಗಿನ ಡೆಂಟಿನ್ ಎಕ್ಸ್ಪೋಸ್ ಆಗುತ್ತೆ. ಇನ್ನೊಂದು ಕಾರಣ ಇರ್ಬೋದು, ಈ ಬ್ರಷ್ ಅನ್ನು ಬಹಳ ಫೋರ್ಸಿಂದ ರೈಟ್ ಟು ಲೆಫ್ಟ್ ಗಟ್ಟಿ ಆಗಿ ಉಜ್ಜಿದ್ರೆ ಆ ಎನಾಮೆಲ್ ಲೇಯರನ್ನು ಬೇಗ ಅದು ಅಬ್ರೇಷನ್ ಅಂತೀವಿ, ಅದರಿಂದ ಬೇಗ ಅದು ಹೋಗಿ ಒಳಗಡೆಯ ಲೇಯರ್ ಡೆಂಟಿನ್ ಅದು ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಹಲ್ಲಿನ ಚಿಕಿತ್ಸೆಯನ್ನು ಪಡೆದ ನಂತರ ಮಕ್ಕಳಲ್ಲಿ ಯಾವ ರೀತಿ, ಆಮೇಲೆ ಅವರ ಕೇರಿಂಗ್ ಯಾವ ರೀತಿಯಾಗಿರಬೇಕು ಅಂತ? ಹಲ್ಲಿನ ಕೇರ್ ಅದು ಸೇಮ್ ಆಗಿ ಇರುತ್ತೆ. ಬ್ರಷಿಂಗನ್ನು ಡೆಫಿನೆಟ್ ಆಗಿ ಕಂಟಿನ್ಯೂ ಮಾಡಬೇಕು. ಆಹಾರಕ್ಕೆ ಕೂಡ ಅದು ಪೋಷಕರು ಒಂದು ಸರಿಯಾದ ನ್ಯೂಟ್ರಿಷಸ್ ಆಹಾರವನ್ನು ಕೊಡಬೇಕು. ಯಾಕಂದರೆ ಒಮ್ಮೆ ಒಂದು ಹಲ್ಲಿನ ಒಂದು ಪಾರ್ಟಿನು ಇದು ಫಿಲ್ಲಿಂಗ್ ಆಗಿದ್ದರೆ ಅದರ ಚಾನ್ಸಸ್ ಬೇರೆ ಪಾರ್ಟಲ್ಲಿ ಹುಳುಕಾಗುವ ಚಾನ್ಸಸ್ ಕೂಡ ಉಂಟು. ಸೊ ನಾವು ಹಾಕುವ ಫಿಲ್ಲಿಂಗ್ಸಲ್ಲಿ ಫ್ಲೂರೈಡ್ ಅಂಶ ಇರುತ್ತೆ, ಬಟ್ ನಾವು ಪೋಷಕರು ಅದರ ಕೇರ್ ಕೂಡ ತಗೋಬೇಕಾಗತ್ತೆ. ಇದು ಸೇಮ್ ಇನ್ಸ್ಟ್ರಕ್ಷನ್ಸ್ ಅಥವಾ ಟಿಪ್ಸ್ ಕಂಟಿನ್ಯೂ ಆಗುತ್ತೆ. ಕೆಲವೊಮ್ಮೆ ಹಲ್ಲಿನ ಹುಳುಕು ಇಲ್ಲ ಅಂದರೂ ಹಲ್ಲು ನೋವು ಕಾಣಿಸಿಕೊಳ್ಳುತ್ತೆ ಮಕ್ಕಳಲ್ಲಿ, ಇದು ಯಾಕೆ ಅಂತ, ಯಾವ ಕಾರಣಕ್ಕೆ? ಕೆಲವೊಮ್ಮೆ ಸೈಕಲಾಜಿಕಲಿ ಕೂಡ ಇರ್ಬೋದು, ಆರ್ ಇದು ಮೇ ಬಿ ವಸಡಿನ ಪ್ರಾಬ್ಲಮ್ ಇರ್ಬೋದು, ಹಲ್ಲಿದು ಬಿಟ್ಟು ವಸಡಿನ ಇನ್ಫೆಕ್ಷನ್ ಆಗಿರಬಹುದು. ಮತ್ತೆ ಹಲ್ಲು ಗಟ್ಟಿಯಾಗಿ ಕಚ್ಚಿ, ನಾನು ಬ್ರಕ್ಸಿಸಮ್ ಅಂತ ಹೇಳಿದ್ದೆ, ರಾತ್ರಿ ಹೊತ್ತು ಕಚ್ಚಿ ಆ ಹ್ಯಾಬಿಟಿನಿಂದ ಕೂಡ ಒಂದು ಪ್ರೆಷರ್ ಆಗಿ ಫಾರ್ಮ್ ಆಗುತ್ತೆ. ಅಥವಾ ಜೋರಾಗಿ ಬ್ರಷ್ ಮಾಡಿದರೆ ಸಂವೇದನೆ, ಇದೆಲ್ಲ ಸ್ವಲ್ಪ ಬೇರೆ ಪ್ರಾಬ್ಲಮ್ಸ್ ಕೂಡ ಇರ್ಬೋದು. ಓಕೆ, ಈ ಹಲ್ಲು ನೋವು ಕಂಡು ಬಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಮನೆಯಲ್ಲೇ ಚಿಕಿತ್ಸೆ ಮಾಡ್ತಾರೆ ಕೆಲವೊಂದು, ಇದು ಎಷ್ಟು ಸರಿ ಅಂತ, ಹೀಗೆ ಮಾಡ್ಬೋದಾ, ಹೇಗೆ? ಮನೆಯಲ್ಲಿ ಮಾಡುವ ಚಿಕಿತ್ಸೆ ಮೋಸ್ಟ್ ಆಗಿ ಇದು ಕ್ಲೋವ್ ಆಯಿಲ್, ಲವಂಗವನ್ನು ಯೂಸ್ ಮಾಡ್ತಾರೆ. ಲವಂಗ ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಲವಂಗ ಅನ್ನು ಇಟ್ಟರೆ ಅದು ಅಷ್ಟು ಯೂಸ್ ಆಗೋದು ಕಮ್ಮಿ. ಬಿಕಾಸ್ ಹೋಲ್ ಲವಂಗ ಅಂದರೆ ಬರುವ ಪೀಸನ್ನು ಇಟ್ಟರೆ ಅದು ಹಲ್ಲನ್ನು ಬ್ಲಾಕ್ ಮಾಡುತ್ತೆ, ಆ ಊತ ಎಲ್ಲ ಬರೋದು ಇನ್ಕ್ರೀಸ್ ಆಗಬಹುದು. ಅದರ ಬದಲು ಲವಂಗ ತೈಲವನ್ನು ಹಾಕಿದರೆ ಅದು ಸ್ವಲ್ಪ ರಿಲೀಫನ್ನು ಕೊಡಬಹುದು. ನಮ್ಮ ಮೆಡಿಸಿನ್ಸ್, ನಮ್ಮ ಫಿಲ್ಲಿಂಗ್ಸಲ್ಲಿ ಕೂಡ ಲವಂಗ ತೈಲ ಇದೆ. ಸೊ ಡೈರೆಕ್ಟ್ಲಿ ಲವಂಗವನ್ನು ಹಾಕೋ ಬದಲು ಲವಂಗ ತೈಲವನ್ನು ಹಾಕಿದರೆ ರಿಲೀಫ್ ಕೊಡಬಹುದು. ಬಟ್ ಇದು ಬಹಳ ಟೆಂಪರರಿ ರಿಲೀಫ್, ಅಂದರೆ ಒಮ್ಮೆಗೆ ಅದು ಓಕೆ ಆಗಿರುತ್ತೆ. ಡೆಫಿನೆಟ್ಲಿ ಟ್ರೀಟ್ಮೆಂಟನ್ನು ಇದು ಡೆಂಟಿಸ್ಟ್ ಹತ್ರ ತೋರಿಸಿ ಟ್ರೀಟ್ಮೆಂಟನ್ನು ತಗೋಬೇಕಾಗುತ್ತೆ. ಓಕೆ, ಇನ್ನು ಹಲ್ಲಿನ ಮತ್ತು ಆಹಾರ ಸಂಬಂಧ, ಕೆಲವೊಂದು ಸಿಹಿ ತಿಂಡಿ ತಿನ್ನಬಾರ್ದು ಅಂತಲೂ ಹೇಳ್ತಾರೆ. ಹಾಗಿದ್ರೆ ಆಹಾರ ಮತ್ತು ಹಲ್ಲಿಗಿರುವಂಥ ಸಂಬಂಧ ಏನು ಅಂತ? ಇದು ಮೇನ್ಲಿ ಸಿಹಿ ಪದಾರ್ಥ ಅಥವಾ ಈ ಕಾರ್ಬೋಹೈಡ್ರೇಟ್ಸ್ ಅಂತೀವಿ,
ಯಾವುದೇ ಕಾರ್ಬೋಹೈಡ್ರೇಟ್ಸ್ ಮೋಸ್ಟ್ಲಿ ಇವಾಗ ಜಂಕ್ ಫುಡ್ನ ತುಂಬ ಅವೈಲಬಿಲಿಟಿ ಇದೆ, ಅಫೋರ್ಡಬಿಲಿಟಿ ಕೂಡ ಇದೆ, ಅವೈಲಬಿಲಿಟಿ ಇದೆ. ಸೊ ಈ ಜಂಕ್ ಫುಡ್ ಅಥವಾ ಹಲ್ಲಿಗೆ ಸ್ಟಿಕ್ ಆಗೋದಂಥ ಪದಾರ್ಥ, ಫಾರ್ ಎಕ್ಸಾಂಪಲ್ ಮಕ್ಕಳಿನ ಫೇವ್ರೆಟ್ ಎಕ್ಲೆಸ್, ಅದು ಹಲ್ಲಿನ ಮೇಲೆ ಸ್ಟಿಕ್ ಆಗಿ ಈ ಹಲ್ಲಿನ ಚಿಕ್ಕ ಪುಟ್ಟ ಪಿಟ್ ಆ್ಯಂಡ್ ಫಿಶರಲ್ಲಿ ಸ್ಟಿಕ್ ಆಗಿ ಮತ್ತು ಬ್ಯಾಕ್ಟೀರಿಯಲ್ ಆ್ಯಕ್ಷನಿಂದ ಬ್ಯಾಕ್ಟೀರಿಯಾ ಒಂದು ಆಮ್ಲವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಎರಡು ರಿಯಾಕ್ಷನ್ ಆಗಿ ಆಮ್ಲ ಪ್ರೊಡ್ಯೂಸ್ ಆಗಿ ಹಲ್ಲಿನ ಲೇಯರ್ 1 by 1 ಅದು ಡಿಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಗೆ ಒಂದು ತೂತ್ ಥರ ಆಗೋದು, ಅದು ಏನಂದರೆ ಮೇನ್ಲಿ ಬ್ಯಾಕ್ಟೀರಿಯಲ್ ಆ್ಯಕ್ಷನಿಂದ ಎನಾಮಲ್ ಮತ್ತು ಡೆಂಟಿನ ಡಿಸ್ಇಂಟಿಗ್ರೇಟ್ ಆಗಿದೆ. ಕೆಲವರಿಗೆ ಏನಂದ್ರೆ ಈ ಬೂಮರ್ ಇರ್ಬೋದು, ಬಬಲ್ ಗಮ್ ಇದನ್ನ ಹಾಕಿವಂತ ಜಾಸ್ತಿ ಚಟ ಇರತ್ತೆ, ಇದು ಎಷ್ಟು ಪರಿಣಾಮಕಾರಿ ಅಂತ? ಇದು ಕೂಡ ಸಕ್ಕರೆ ಇದ್ದ ಪದಾರ್ಥ ಅಲ್ವಾ, ಸೊ ಶುಗರ್ಸ್ ಇದ್ದ ಪದಾರ್ಥ ಯಾವಾಗಲೂ ಹಲ್ಲಿಗೆ ಅದು ಅಷ್ಟು ಅಂದರೆ ಒಳ್ಳೇದಲ್ಲ, ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಸೊ ಶುಗರ್ಸ್, ಕಾರ್ಬೋಹೈಡ್ರೇಟ್ಸ್, ನಾನು ಹೇಳ್ದಂತೆ ಈವನ್ ಹಾಲಿನ ಸಕ್ಕರೆ, ಸೊ ಯಾವುದೇ ಶುಗರ್ ಆಗಿರಲಿ ನಾವು ಅದು ಲಿಮಿಟ್ ಮಾಡಬಹುದು. ಮತ್ತು ಒಳ್ಳೆ ಊಟ ಮಾಡಿ ಅದಾದಮೇಲೆ ಸರಿಯಾಗಿ ಬ್ರಷಿಂಗ್, ಸರಿಯಾಗಿ ಬಾಯಿ ಮುಕ್ಕಳಿಸೋದು ಮಾಡಿದ್ರೆ ಅದು ಹಲ್ಲಿನ ಆರೋಗ್ಯಕ್ಕೂ ಒಳ್ಳೆಯದು. ಈ ಥರ ಹಲ್ಲಿನ ಹುಳುಕು ಎಲ್ಲ ನಾವು ಅದನ್ನು ಸ್ಟಾಪ್ ಮಾಡಬಹುದು. ಓಕೆ, ಇನ್ನು ಹೆತ್ತವರಿಗೊಂದು ಸಂದೇಶ ನೀಡೋದಾದರೆ ಯಾವ ರೀತಿಯಾಗಿ ಮಕ್ಕಳೊಂದು ಹಲ್ಲನ್ನು ಕಾಪಾಡಬೇಕು ಅಂತ? ಮಕ್ಕಳ ಹಲ್ಲನ್ನು ಸಣ್ಣ ವಯಸ್ಸಿನಿಂದಲೇ ನಾವು ಸರಿಯಾಗಿ ನೋಡಿ ಅವರಿಗೆ ಸರಿಯಾದ ಆಹಾರ ಕೊಟ್ಟು ಸರಿಯಾದ ಓರಲ್ ಹೈಜೀನ್ ಪ್ರಾಕ್ಟೀಸನ್ನು ಮಾಡಿ ಅವರಿಗೆ ಒಂದು ಹ್ಯಾಪಿ ಮತ್ತು ಹೆಲ್ದಿ ಸ್ಮೈಲನ್ನು ನಾವು ಕೊಡಬಹುದು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಓಕೆ, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು ಡಾಕ್ಟರ್. ಧನ್ಯವಾದಗಳು. ವೀಕ್ಷಕರೇ, ಮಕ್ಕಳ ದಂತ ಆರೋಗ್ಯವನ್ನ ಕಾಪಾಡೋಣ ಅಂತ ಹೇಳ್ತಾ ಇದಾಗಿತ್ತು ಈ ವಾರದ ಆರೋಗ್ಯ ದೀಪ. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.